ಒಂದೇ ವಿಚಾರ ಹಲವಾರು ಅಭಿಪ್ರಾಯಗಳು, ಒಂದೇ ವಿಷಯ ಹಲವಾರು ಮುಖಗಳು. ಅಭಿಪ್ರಾಯಗಳು ಏನೇ ಇರಲಿ ಅದು ಮೀಟ್ ಆಗುವಂತ ಜಾಗ ಅಖಾಡ. ವೀಕ್ಷಕರೇ, ನಿಮ್ಮೆಲ್ಲರಿಗೂ ಅಖಾಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಅಪರ್ಣಾ ರಾವ್. ವೀಕ್ಷಕರೇ, ಇವತ್ತಿನ ಸಂಚಿಕೆ ಅಖಾಡದ ಸಂಚಿಕೆ ಹೆಣ್ಮಕ್ಳ ಸಂಚಿಕೆ. ಯಾಕೆ ಹೆಣ್ಮಕ್ಳ ಸಂಚಿಕೆ ಅನ್ನೋದಾದ್ರೆ, ಈ ಋತು ಚಕ್ರದ ಸಂದರ್ಭದಲ್ಲಿ ಅದು ಕೂಡ ವರ್ಕಿಂಗ್ ವುಮೆನ್ಗೆ ಒಂದು ಕಡ್ಡಾಯವಾಗಿ ಒಂದು ರಜೆ, ಪೇಯ್ಡ್ ಲೀವ್ ಅಂತ ಕೊಡಬೇಕು ಅನ್ನುವಂಥ ಒಂದು ಮಾತು ದೇಶದಾದ್ಯಂತ ಈಗ ಕೇಳಿ ಬರ್ತಾ ಇದೆ. ಎಲ್ಲಾ ಕಡೆ ಅಂತಲ್ಲ, ಆದ್ರೆ ಕೆಲವು ಕಡೆ ಇದು ಕೇಳಿ ಬರ್ತಾ ಇದೆ. ಯಾಕೆ ಅಂತ ಹೇಳ್ತೀನಿ. ಕೇರಳ ಬೇಸ್ಡ್ ಒಂದು ಆರ್ಗನೈಸೇಷನ್ ಆ ಒಂದು ದಿನ ಪೇಯ್ಡ್ ಲೀವ್ ಕೊಡೋದಕ್ಕೆ ಈಗಾಗಲೇ ಒಪ್ಕೊಂಡ್ಬಿಟ್ಟಿದೆ. ಇನ್ನು ಮುಂಬೈ ಬೇಸ್ಡ್ ಒಂದು ಆರ್ಗನೈಸೇಷನ್, ಕಲ್ಚರಲ್ ಮಷೀನ್ ಅನ್ನುವಂಥ ಒಂದು ಆರ್ಗನೈಸೇಷನ್ ಹೇಳುತ್ತೆ ವರ್ಲ್ಡ್ ಅಲ್ಲಿ ಇತರ ಹಲವಾರು ದೇಶಗಳಲ್ಲಿ ಅದನ್ನ ಅಳವಡಿಸಿಕೊಳ್ಳಲಾಗಿದೆ. ಯಾಕೆ ಅದನ್ನ ಭಾರತದಲ್ಲಿ ಅಳವಡಿಸಿಕೊಳ್ಬಾರ್ದು ಅನ್ನುವಂಥ ಮಾತು. ಎಸ್, ನೋಡೋಣ. ಇಲ್ಲಿ ಸಾಕಷ್ಟು ಜನ ಹೆಣ್ಮಕ್ಳೇ ಇವತ್ತು ಬಂದಿದ್ದಾರೆ. ಏನ್ ಹೇಳ್ತಾರೆ, ಅವರ ಅಭಿಪ್ರಾಯ ಏನು ಅನ್ನೋದನ್ನ ಮೊದಲಾಗಿ ನನ್ನ ಗೆಸ್ಟ್ ಅನ್ನ ನಾನು ವೆಲ್ಕಮ್ ಮಾಡ್ತೀನಿ. ಮಂಜುಳಾ ದೇವಿ ಅಂತ, ಇವರು ವಕೀಲರು. ಎಸ್, ಮಂಜುಳಾ ದೇವಿ ಕಮಡೊಳ್ಳಿ ಅವರು. ನಮಸ್ತೆ ಮೇಡಮ್, ನಿಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಎಸ್, ಭಾರತೀಯ ಮಹಿಳಾ ಒಕ್ಕೂಟದ ರಾಜ್ಯಾಧ್ಯಕ್ಷೆಯಾಗಿರುವಂತಹ ಜ್ಯೋತಿ ಮೇಡಮ್ ಅವರಿದ್ದಾರೆ. ನಮಸ್ತೆ ಮೇಡಮ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೈದ್ಯರಾದಂತಹ ಡಾಕ್ಟರ್ ಸುಷ್ಮಾ ಇದ್ದಾರೆ. ನಮಸ್ತೆ ಮೇಡಮ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಎಸ್ ವೀಕ್ಷಕರೇ, ಈ ಕಡೆ ಕೂಡ ನನ್ನ ಆಡಿಯನ್ಸ್ ಇದ್ದಾರೆ, ಅವರನ್ನ ಕೂಡ ನಾನು ವೆಲ್ಕಮ್ ಮಾಡಬೇಕು. ನಮ್ಮ ರೇಡಿಯೋ ಇಂಟರ್ನ್ಯಾಷನಲ್ ರೇಡಿಯೋ, ಸೊ ಅಲ್ಲಿಂದ ಕೂಡ RGS ಬಂದಿದ್ದಾರೆ. ವೆಲ್ಕಮ್ ಟು ದ ಪ್ರೋಗ್ರಾಮ್. ಸ್ಟೂಡೆಂಟ್ಸ್ ಇದ್ದಾರೆ, ಜನವಾದಿ ಮಹಿಳಾ ಸಂಘಟನೆಯಿಂದ ಇದ್ದಾರೆ, IT ಸೆಕ್ಟರ್ ಇಂದ ಇದ್ದಾರೆ, ಹಾಗೇನೆ ರೋಟರಿ ಇನ್ನರ್ ವೀಲ್ ಸದಸ್ಯರಿದ್ದಾರೆ. ನಮಸ್ತೆ, ನಿಮ್ಮೆಲ್ಲರಿಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಎಸ್, ಮೊದಲನೇದಾಗಿ ಮಂಜುಳಾ ಮೇಡಮ್, ನೀವೇನ್ ಹೇಳ್ತೀರಿ ಇದ್ರ ಬಗ್ಗೆ? ಇವಾಗ ದುಡಿಯೋ ಮಹಿಳೆಗೆ ಅಲ್ಲ, ಮೊದಲಿಗೆ ರಜೆ ಬೇಕು, ಆ ದಿನ ಪೇಯ್ಡ್ ಲೀವ್ ಇರ್ಲಿ, ರಜೆ ಬೇಕು. ಯಾಕೆಂದ್ರೆ ಅವಳು ಇಡೀ ತಿಂಗಳು ಕೆಲಸ ಮಾಡ್ತಾಳೆ, ದುಡಿತಾಳೆ. ಆವಾಗ ಮಾತ್ರ ಅವಳ ದೇಹ ಸೂಕ್ಷ್ಮವಾಗಿರುತ್ತೆ. ತುಂಬಾ ಅವಳು ಪೇನ್ ಅನುಭವಿಸ್ತಾಳೆ. ಅವಳಿಗೆ ಕಿಬ್ಬೊಟ್ಟೆ ನೋವಿರುತ್ತೆ, ಕಾಲು ಸೆಳ್ತಾ ಇರುತ್ತೆ, ಮತ್ತೆ ಸೊಂಟ ನೋವು ಬರುತ್ತೆ. ಅದಲ್ದೇನೆ ಫಿಸಿಕಲಿ ಅವಳು ಸಫರ್ ಆಗೋದಲ್ದೇನೆ ಮೆಂಟಲಿ ಆಲ್ಸೋ ಅವಳು ಸಫರ್ ಆಗುತ್ತೆ. ಏನೋ ಖಿನ್ನತೆ ಅಂತ ಇರುತ್ತೆ, ಮಾನಸಿಕ ಖಿನ್ನತೆ ಇರುತ್ತೆ, ಅದೇ ಡಿಪ್ರೆಷನ್ ಇರುತ್ತೆ, ಮತ್ತೆ ಏನೋ ಕೀಳರಿಮೆ ಇರುತ್ತೆ. ಅವಾಗ ಅದಕ್ಕೆ ಖಂಡಿತವಾಗ್ಲೂ ಅವಳಿಗೆ ಆ ಒಂದು ದಿನ ಮೂಡ್ ಸ್ವಿಂಗ್ ಇರುತ್ತೆ ಅಂತ ಹೇಳ್ಬೋದೇನೋ. ಕೀಳರಿಮೆಗಿಂತಲೂ ಬಹುಶಃ ಮೂಡ್ ಸ್ವಿಂಗ್ ಇರುತ್ತೆ, ಮತ್ತೆ ವಾಮಿಟಿಂಗ್ ಸೆನ್ಸೇಷನ್ ಇರುತ್ತೆ. ಅದೆಲ್ಲ ಇರೋದ್ರಿಂದ ಮೆಂಟಲಿ ಮತ್ತೆ ಫಿಸಿಕಲಿ ಶಿ ವಿಲ್ ಸಫರ್. ಅದಕ್ಕೆ ಅಟ್ಲೀಸ್ಟ್ 4-5 ಡೇಸ್ ಪೀರಿಯಡ್ ಏನ್ ಬರುತ್ತೆ, ಅದರಲ್ಲಿ ಅಟ್ಲೀಸ್ಟ್ 1 ಡೇ ಅವಳಿಗೆ ರಜೆ ಇರಲೇಬೇಕು. ಎಸ್, ನನ್ನ ಪ್ರಶ್ನೆ ಮೇಡಮ್, ನೀವು ಇಷ್ಟು ವರ್ಷಗಳಲ್ಲಿ ನಿಮ್ಮ ವಕೀಲ ವೃತ್ತಿ, ಬಹುಶಃ ನನಗೆ ಗೊತ್ತಿಲ್ಲ ನೀವು ಯಾವಾಗ ಶುರು ಮಾಡಿದ್ದೀರಿ, ಎಷ್ಟು ವರ್ಷ ಆಯ್ತು ಅಂತ. ಇಷ್ಟು ವರ್ಷಗಳಲ್ಲಿ ನೀವು ಯಾವತ್ತಾದ್ರೂ ಆ ದಿನ, ತಿಂಗಳು, ಆ ದಿನ ನೀವು ರಜೆ ತಗೊಂಡಿದ್ಯಾ? ಕೆಲಸ ಮಾಡದೇ ಇದ್ದಿದ್ಯಾ? ಅದು ನಮಗೆ ನಮ್ಮ ಪ್ರೊಫೆಷನ್ ಅಲ್ಲಿ ಅಂತಂದ್ರೆ ಕೆಲವು ಸಾರಿ ತುಂಬಾ ಕೇಸಸ್ ಪೋಸ್ಟ್ ಆಗಿಬಿಟ್ಟಿರುತ್ತೆ, ತುಂಬಾ ಇಂಪಾರ್ಟೆಂಟ್ ಕೇಸ್ ಇರುತ್ತೆ. ಅವಾಗ ನಾವು ಹೋಗ್ಲೇಬೇಕಾಗುತ್ತೆ. ಎಷ್ಟೇ ಸಫರ್ ಆಗ್ತಾ ಇರಲಿ ನಾವು ಹೋಗ್ಬೇಕಾಗುತ್ತೆ. ಯಾಕಂದ್ರೆ ನಾವು ಕ್ಲೈಂಟ್ಸ್ ಇಂಟ್ರೆಸ್ಟ್ ನಾವು ಪ್ರೊಟೆಕ್ಟ್ ಮಾಡ್ಬೇಕಾಗುತ್ತಲ್ವಾ, ಹೋಗ್ತೀವಿ. ಆ ಕೇಸ್ ಏನೋ ಪೋಸ್ಟ್ ಆಗಿರಲಿಲ್ಲ ಅಂದಾಗ, ಆ ತರ ಏನೋ ಪೇನ್ ಇದ್ದಾಗ ನಾನು ತಗೊಂಡಿದ್ದೀನಿ, ಲೀವ್ ತಗೊಂಡಿದ್ದೀನಿ. ಹೌದು. ಎಸ್ ಜ್ಯೋತಿ ಮೇಡಮ್, ನಿಮ್ಮ ಅಭಿಪ್ರಾಯ ಇದ್ರ ಬಗ್ಗೆ? ಹೌದು, ಹೆಣ್ಮಕ್ಳಿಗೆ ಈ ರಜೆ ಅವಶ್ಯಕತೆ ಖಂಡಿತ ಇದೆ ಅಂತೀರಾ? ಖಂಡಿತ ಇದೆ. ಯಾಕೆಂದ್ರೆ ಹೆಣ್ಮಕ್ಳು ಈಗಾಗಲೇ ಸಾಕಷ್ಟು ದುಡಿತಾನೆ ಇದ್ದಾರೆ, ಮನೇಲೂ ದುಡಿತಾರೆ, ಮನೆ ಹೊರಗೂ ದುಡಿತಾ ಇದ್ದಾರೆ. ಸೊ ದುಡಿಯೋ ಹೆಣ್ಮಕ್ಳಿಗೆ ಈ ರಜೆ ಅವಶ್ಯಕತೆ ಖಂಡಿತ ಇದೆ ಅನ್ಸುತ್ತೆ ನನಗೂ ಕೂಡ. ಯಾಕೆಂದ್ರೆ ಹೆಣ್ಮಕ್ಳು ನೋಡಿ, ಇವತ್ತು ಗಾರ್ಮೆಂಟ್ ಸೆಕ್ಟರ್ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಪೌರ ಕಾರ್ಮಿಕರಾಗಿ ಕೆಲಸ ಮಾಡ್ತಾ ಇದ್ದಾರೆ, ಟ್ರಾನ್ಸ್ಪೋರ್ಟ್ ಸೆಕ್ಟರ್ನಲ್ಲಿ ಕಂಡಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ, ಆಮೇಲೆ ನಿಮ್ಮ ತರ ಮೀಡಿಯಾದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಎಲ್ಲ ಕಡೆನೂ ಕೆಲಸ ಮಾಡ್ತಾ ಇದ್ದಾರೆ ಹೆಣ್ಮಕ್ಳು. ಕೇರಳ ಬೇಸ್ಡ್ ಆರ್ಗನೈಸೇಷನ್ ಅಂತ ಹೇಳಿದ್ನಲ್ಲ, ಅದು ನ್ಯೂಸ್ ಚಾನೆಲ್, ಮಾತೃಭೂಮಿ ನ್ಯೂಸ್ ಚಾನೆಲ್ ಅದನ್ನ ಅಳವಡಿಸಿಕೊಂಡಿರೋದು. ಹೌದು. ಎಸ್, ಸೊ ನೀವು ಬೇಕು ಅಂತ ಹೇಳ್ತೀರಿ? ಖಂಡಿತ ಬೇಕು. ಎಸ್, ಡಾಕ್ಟರ್ ಸುಷ್ಮಾ, ನೀವು ಏನ್ ಹೇಳ್ತೀರಿ ಅಂದ್ರೆ, ಆಸ್ ಅ ಡಾಕ್ಟರ್ ನಿಮಗೆ ಗೊತ್ತು ಆ ಒಂದು ಸಂದರ್ಭದಲ್ಲಿ ಹೆಣ್ಮಗುವಿಗೆ ಅಥವಾ ಹೆಣ್ಮಗಳಿಗೆ ಏನಾಗುತ್ತೆ, ಸೊ ಯಾವ್ಯಾವ ರೀತಿ, ಕೆಲವರಿಗೆ ಸಿಕ್ಕಾಬಟ್ಟೆ ಪೇನ್ ಇರುತ್ತೆ, ಕೆಲವರಿಗೆ ನಾರ್ಮಲ್ ಆಗಿರುತ್ತೆ. ಸೊ ನೀವೇನ್ ಹೇಳ್ತೀರಿ, ಅದು ಸಿಕ್ ಲೀವ್ ತರ ಇರಬೇಕು ಅಂತ ಹೇಳ್ತೀರಾ ಅಥವಾ ಇಲ್ಲ? ತುಂಬಾ ಪೇನ್ ಇದೆ ಅಂತ ಅಂದ್ರೆ ಇಟ್ ವಾಸ್ ಮೋರ್ ಆಫ್ ಪೆಥಲಾಜಿಕಲ್. ಅಂದ್ರೆ ಅದು ಸಾಧಾರಣವಾದದ್ದಲ್ಲ, ಅದರಲ್ಲಿ ಏನೋ ತೊಂದರೆ ಇದೆ. ದಟ್ ಮೀನ್ಸ್ ಅವ್ರಿಗೆ ಎಕ್ಸ್ಟ್ರಾ ಅಟೆನ್ಷನ್ ಕೊಡಬೇಕು. ಅಂದ್ರೆ ದೇ ನೀಡ್ ಟು ಸೀಕ್ ಅ ಡಾಕ್ಟರ್ಸ್ ಹೆಲ್ಪ್, ಟೇಕ್ ವಾಟ್ ಇಸ್ ರಿಕ್ವೈರ್ಡ್. ಅನಾಲ್ಜಸಿಕ್ ಬೇಕಾ, ಏನಕ್ಕೆ ಅಷ್ಟೊಂದು ಪೇನ್ ಬರ್ತಿದೆ, ಅದನ್ನ ಅರ್ಥ ಮಾಡ್ಕೊಂಡು ಅದನ್ನ ಟ್ರೀಟ್ ಮಾಡೋದು ಬೆಟರ್ ಆಪ್ಷನ್. ಇಫ್ ಯು ಸಿ ದಿ ಅದರ್ ವೇ ಅರೌಂಡ್, ಹೋಮ್ ಮೇಕರ್ ಮನೇಲಿ ಕುತ್ಕೊಳ್ಳೋದು ಐ ಥಿಂಕ್ ಇಸ್ ಅ ಮೋಸ್ಟ್ ಟೀರಿಯಸ್ ಜಾಬ್ ರಾದರ್ ದೆನ್ ವರ್ಕಿಂಗ್ ಇಸ್ ಅಂದರೆ ಕೆಲಸ ಮಾಡೋದ್ರಲ್ಲಿ ಇದು ಮಾಡಬೇಕು ವಿ ಆರ್ ಫಿಕ್ಸ್ಡ್, ಅದು ಅಷ್ಟೇ ಇರೋದು ಜಾಬ್. ಬಟ್ ಮನೇಲಿ ಯು ಥಿಂಕ್ ಅದು ಒಂದು ದಿವಸ ರಜಾ ಕೊಡೋದು, ಮನೇಲಿ ಅವರು ರೆಸ್ಟ್ ತಗೋತಾರೆ ಕಂಪ್ಲೀಟಾಗಿ. ಹೌ ಮೆನಿ ಆಫ್ ದೆಮ್ ಅಗ್ರಿ ಫಾರ್ ದ್ಯಾಟ್?
ಐ ಡೋಂಟ್ ಥಿಂಕ್ ಸೊ. ಎಲ್ಲರೂ ರಜಾ ತಗೊಂಡಾಗ ಅದು ಪೂರ್ತಿ ಅಲ್ಲಿ ಕೆಲಸ ಮಾಡ್ತಾರೆ, ಮನೇಲಿ ರೆಸ್ಟ್ ತಗೋತಾರೆ ಅಂತ. ದೇ ವಿಲ್ ಗೋ ಆನ್ ಡೂಯಿಂಗ್ ದಿ ಅದರ್ ವರ್ಕ್ಸ್ ವಾಟ್ ಆರ್ ಪೆಂಡಿಂಗ್. ಏನೇನು ಮಿಕ್ಕೊಂಡಿದೆ ಅದನ್ನ ಮಾಡಕ್ ಹೋಗ್ತಾರೆ ಹೊರತುವಿನ ಇಟ್ಸ್ ಜಸ್ಟ್ ಅ ರೀಸನ್ ಅಷ್ಟೇ ಅದು. ಐ ಥಿಂಕ್ ಇಟ್ ಇಸ್ ನಾಟ್ ರಿಕ್ವೈರ್ಡ್ ಬಿಕಾಸ್ ಇಷ್ಟು ದಿವಸ ನೋಬಡಿ ಈಸ್ ಆಸ್ಟ್. ಇಷ್ಟು ದಿವಸ ಕೇಳದೆ ಇದ್ದವ್ರು ಸಡನ್ ಆಗಿ ಇವಾಗ ಒಬ್ರು ಕೇಳಿದ್ರು ಅಂತ ನಮಗೂ ಬೇಕು ಅಂತ ಇರೋದು. ಅಂಡ್ ಇದರಿಂದ ಏನಾಗುತ್ತೆ, ವಿ ಆರ್ ಗೆಟಿಂಗ್ ಆರ್ಗನೈಸೇಷನ್ ಯಾಕೆ ಇಡಬಾರ್ದು ಅನ್ನೋಂಥ ಒಂದು ಪ್ರಶ್ನೆಯನ್ನು ಇಟ್ಟಿದೆ ಆಕ್ಚುಲಿ. ಇಡೀ ದೇಶದಲ್ಲಿ ಅದನ್ನ ಅಳವಡಿಸ್ಕೊಳ್ಬಹುದು. ಇಷ್ಟು ದಿವಸ ಕಷ್ಟಪಟ್ಟು ಹೆಂಗಸರು ವಿ ಹ್ಯಾವ್ ಮೇಡ್ ಅವರ್ ನೇಮ್, ವಿ ಹ್ಯಾವ್ ಮೇಡ್ ಒನ್ ಪ್ಲೇಸ್ ಇನ್ ದ ಸೊಸೈಟಿ. ಇದನ್ನ ಒಂದ್ ಹಿಡ್ಕೊಂಡು ವಿ ಶುಡ್ ನಾಟ್ ಗೋ ಬ್ಯಾಕ್. ಅಂಡ್ ಇಷ್ಟು ದಿವಸ ಬಂದಿರಲಿಲ್ಲ ಈ ಪ್ರಾಬ್ಲಮ್. ಜಸ್ಟ್ ಒನ್ ಪರ್ಸನ್ ಯಾರೋ ಇದನ್ನ ಪಾಯಿಂಟ್ ಔಟ್ ಮಾಡಿದ್ದಕ್ಕೆ ವೈ ನಾಟ್ ಅಂತ ಎಲ್ಲ ಸಾಮಾಜಿಕ ಜಾಲತಾಣದಲ್ಲೂ ಬಹುಶಃ ಒಂದು ವಿಡಿಯೋ ಇಟ್ ಇಸ್ ಬೀನ್ ವೈರಲ್ ಆಕ್ಚುಲಿ. ಸುಮಾರು ಕಡೆ ಅದು ಶೇರ್ ಕೂಡ ಆಗಿದೆ. ಎಸ್, ನಾನು ನಮ್ಮ ಆಡಿಯನ್ಸ್ ಹತ್ರ ಹೋಗ್ತೀನಿ. ಎಸ್, ಏನ್ ಹೇಳ್ತೀರಿ? ಎಸ್ ಮ್ಯಾಮ್, ಆಸ್ ಅ ಸ್ಟೂಡೆಂಟ್ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮ್ಯಾಮ್ ಹೇಳ್ದಾಗೆ ಅವ್ರಿಗೆ ಕೆಲಸ ಮಾಡಿದ್ದಿರೋನು ಪೇಡಪ್ ಅಂತ ಇದ್ದೇ ಇರುತ್ತಂತೆ. ಆಸ್ ಅ ಸ್ಟೂಡೆಂಟು ನಮಗೂ ಅಷ್ಟೇ ಅದು ಮೆನ್ಸುರೇಷನ್ ಬಂದ್ಬಿಟ್ಟಿಂದ ಏಜ್ ಆಫ್ 12-13 ಅಟೆಂಡ್ ಆಗಿರುತ್ತೆ. ಅದನ್ನು ಆಸ್ ಅ ಸ್ಟೂಡೆಂಟ್ಸ್ ನಾವು ಅಟೆಂಡೆನ್ಸ್ ಲೂಸ್ ಮಾಡ್ಕೊತೀವಿ. ನಮಗೂ ಆ ಥರ ಟೀಚರ್ಸ್ ಇರಬೇಕಂಗಾದ್ರೆ, ನಾವು ಆ ಲೀವಲ್ಲಿ ಇರಬೇಕಾದ್ರೆ 2-3 ಡೇಸ್ ನಾವು ಲೀವ್ ತೊಗೋಬೇಕಂದ್ರೆ ನಮಗೂ ಒಂದು ಫ್ಯಾಕಲ್ಟಿ ಇರಲಿ, ಬಂದಾಗ ರಿಟರ್ನ್ ಬಂದಾಗ ನಮ್ಗೆ ಅದೇ ಸೇಮ್ ಚಾಪ್ಟರ್ ರಿಪೀಟ್ ಆಗಿ ಮಾಡೋರು ಇರಬೇಕು. ಓಕೆ. ಸೊ ಇವ್ರ ಪ್ರಶ್ನೆ ಏನಂದ್ರೆ, ಈ ಪ್ಯೂಬರ್ಟಿ ಅಥವಾ ಆ ಒಂದು ಸ್ಟೇಜ್ಗೆ ಈಗ ತುಂಬಾನೇ ಬೇಗ ಅಟೈನ್ ಆಗ್ಬಿಡ್ತಾರೆ ಮಕ್ಕಳು ಕೂಡ, ಒಂದು 10-11 ಇಯರ್ಸ್ಗೆ. ಸೊ ಸ್ಕೂಲಲ್ಲಿ ಇರ್ತಾರೆ. ಸೊ ಇದು ಅಲ್ಲಿ ಲೀವ್ ಆದ್ರೆ ಇಲ್ಲೂ ಹಾಗಾದ್ರೆ ರಜೆ ಬೇಕು. ಎಸ್, ಏನ್ ಹೇಳ್ತಾರೆ? ನನ್ನ ಪ್ರಕಾರ ಡೆಫಿನೆಟ್ ಆಗಿ ಮಹಿಳೆಗೆ ಈ ಥರದ ಒಂದು ಮೆನ್ಸ್ಟ್ರಲ್ ಲೀವ್ ಅಂತ ನಾವೇನು ಇವಾಗ ಇದ್ರ ಬಗ್ಗೆ ಚರ್ಚೆ ಮಾಡ್ತಿದ್ದೀವಿ, ಡೆಫಿನೆಟ್ ಆಗಿ ಈ ಥರದ ಒಂದು ಲೀವ್ ಬೇಕು ಅಂತ ನನಗನ್ಸುತ್ತೆ. ಇದೆಲ್ಲ ನಾವೆಲ್ಲ ಹೆಣ್ಮಕ್ಳು ಸೇರ್ಕೊಂಡು ಈ ಥರ ಮಾತಾಡ್ತಿದ್ದೀವಿ ಅಂತ ಮಾತ್ರಕ್ಕೆ ಗಂಡಸರು ವಿರೋಧವಾಗಿ ಈ ಸೊಸೈಟಿಲಿ ನಮಗೆ ಸ್ಥಾನಮಾನ ಸಿಗ್ತಾ ಇಲ್ಲ, ಆ ಥರದ್ದು ಯಾವುದೋ ಉದ್ದೇಶ ನಮ್ಮಲ್ಲಿಲ್ಲ. ಆದರೆ ಯಾಕೆ ಹೇಳ್ತಾ ಇದ್ದೀವಿ ಅಂತಂದರೆ, ಮಾನಸಿಕವಾಗಿ ಡಾಕ್ಟರ್ ಅವರು ಕೂಡ ಹೇಳಿದ್ರು, ಸುಮಾರಷ್ಟು ಹಾರ್ಮೋನಲ್ ಚೇಂಜಸ್ ನಮ್ಮಲ್ಲಿ ಆಗ್ತಾ ಇರುತ್ತೆ ಒಂದು ಕಾರಣಕ್ಕೆ. ಮತ್ತು ಸುಮಾರಷ್ಟು ನಮ್ಮಲ್ಲಿ ಒಂದು ಕೆಪಬಿಲಿಟಿ ಅಂತ ಇರುತ್ತೆ. ಇಷ್ಟು ವರ್ಷ ಇಲ್ಲದ ಕೆಪಬಿಲಿಟಿ ಇವಾಗೇನೋ ಕಮ್ಮಿ ಆಗುತ್ತೆ ಅನ್ನೋ ಪ್ರಶ್ನೆ ಅಲ್ಲ. ಆವತ್ತಿನ ದಿನ ನಮ್ಮ ಪ್ರೊಡಕ್ಟಿವಿಟಿ ಏನಿದೆಯಲ್ಲ ಅದು ಡೆಫಿನೆಟ್ಲಿ ಕಮ್ಮಿ ಆಗುತ್ತೆ. ಹಂಗಂತೀರಾ? ನಿಜ, ಡೆಫಿನೆಟ್ಲಿ. ಆವತ್ತಿನ ದಿನ ಮೂಡ್ ಸ್ವಿಂಗ್ಸ್ ಇರಬಹುದು, ಮತ್ತೆ ಒತ್ತಡದಲ್ಲಿ ಕೆಲಸ ಮಾಡೋಂಥವ್ರಿಗೆ ಇವತ್ತು ಹೋಗ್ಲೇಬೇಕಲ್ವಾ, ಇವತ್ತು ಒಂದಿನ ರಜಾ ಸಿಕ್ಕರೆ ಎಷ್ಟು ಚೆನ್ನಾಗಿರುತ್ತೆ ರಜಾ. ಬಟ್ ಒಂದು ಪ್ರಶ್ನೆ ನಾನು ಕೇಳಕ್ ಇಷ್ಟಪಡ್ತೀನಿ. ಫಸ್ಟ್ ಆಫ್ ಆಲ್, ಹೆಣ್ಮಕ್ಳನ್ನ ಕೆಲ್ಸಕ್ಕೆ ತಗೊಳ್ಬೇಕಾದ್ರೆ ಯೋಚನೆ ಮಾಡ್ತಾರೆ ಕೆಲವು ಕಡೆ. ಒಂದು, ಮದುವೆ ಆಗಿ ಹೋಗ್ತಾರೆ, ಅವರಿಗೊಂದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಫ್ಯಾಮಿಲಿ ಅಂತ ಹೇಳಿ, ಮದುವೆ ಮುಂಜಿ ಅಂತ ಹೇಳಿ ರಜೆ ತಗೊಳ್ತಾರೆ. ಸೊ ಅದೊಂದು ಆರೋಪ ಇದೆ. ಇದು ಒಂದು ಬಂದ್ಬಿಟ್ರೆ ಬಹುಶಃ ಎಲ್ಲೋ ಒಂದು ಕಡೆ ಹೆಣ್ಮಕ್ಳನ್ನ ಇಂಟೇಕ್ನೇ ಕಮ್ಮಿ ಮಾಡ್ಬಿಡ್ತಾರೆ. ಇಂಟರ್ವ್ಯೂ ಬರ್ತಾನೆ ಆ ಕಡೆ ಕಳಿಸ್ಬಿಡಿ ಅಂತ ಹೇಳ್ಬಿಡ್ತಾರೇನೋ, ಅನ್ಸಲ್ವಾ ನಿಮ್ಗೆ? ಖಂಡಿತ ಇಲ್ಲ. ಹೇಗೆ ನಾವು ಅದನ್ನ ತಗೊಳ್ತೀವಿ ಅನ್ನೋದು ನಮ್ಮ ಈಗ ಇದನ್ನ ಡಿಸ್ಅಡ್ವಾಂಟೇಜ್ ಆಗಿ ತಗೊಂಡು ಮಾಡ್ಕೊಳ್ಳುವಂತ ಹೆಣ್ಮಕ್ಳು ಕೂಡ ಮಾಡ್ಕೋಬಹುದು. ಇಲ್ಲ ಹೆಂಗಿದ್ರು ನನಗೊಂದು ರಜೆ ಇದೆ ಅಂತ. ಹಂಗಲ್ಲ. ಈಗ ನೋಡಿ, ಇದನ್ನ ಆಪ್ಷನಲ್ ಅಂತ ನೀವು ಇಡ್ತೀರಿ. ಆಪ್ಷನಲ್ ರಜೆ ಅದು, ನೀವು ಬೇಕಾದ್ರೆ ತಗೋಬಹುದು, ಇಲ್ಲಾಂದ್ರೆ ಬಿಡ್ಬೋದು. ಬಟ್ ಒಂದು ವೇಳೆ ಅದು ಆ ಥರನೇ ಬಂದಾಗ, ಒಂದು ಈಗ ಎಲ್ಲ ಒಂದು ಸಂಸ್ಥೆಗಳಲ್ಲೂ ಅದನ್ನ ಅಳವಡಿಸ್ಕೊಂಡಾಗ, ಒಂದ್ ಕಡೆ ಬೇಡಲೇ ಬೇಡ, ಹೆಣ್ಮಕ್ಳನ್ನ ಇಂಟೇಕೆ ಬೇಡ, ಅವ್ರನ್ನ ಕಡಿಮೆ ಮಾಡ್ಬೇಡ, ಎಲ್ಲೋ ಒಂದ್ 2-3 ಜನ ಅವ್ರು ಯಾವಾಗಲೂ ತಗೊಳ್ತಾರೆ, ಆಯ್ತು ತಗೊಳ್ಳಿ, ಅಗತ್ಯ ಇಲ್ಲ ಅಂತ ಮಾಡ್ಬಿಟ್ರೆ ಅದಾಗಕ್ ಸಾಧ್ಯನೇ ಇಲ್ಲ. ಡೆಫಿನೆಟ್ಲಿ ಹೇಗೆ ಅನ್ನೋದು ನನಗೆ ಬೇಕು. ಅದನ್ನ ದುರುಪಯೋಗ, ಎಸ್ ಪ್ಲೀಸ್, ಖಂಡಿತ ದುರುಪಯೋಗ ಪಡಿಸ್ಕೊಳ್ತಾರೆ ಅದ್ರ ಬಗ್ಗೆ. ಹೇಳಿ ಮೇಡಮ್. ದುರುಪಯೋಗ ಪಡಿಸ್ಕೊಳ್ತಾರೆ. ಯಾಕೆಂತಂದ್ರೆ ಹೆಣ್ಮಕ್ಳು ನೀವು ಫಸ್ಟ್ ಹೇಳಿ, ರಜೆ ಬೇಕಾ ಬೇಡ ಅಂತ. ರಜೆ ಬೇಕು, ಒಂದ್ ದಿವಸಕಾರ ಬೇಕು ಹೆಣ್ಣಿಗೆ. ಹೋಗಕ್ಕೆ ಆಗಲ್ಲ, ಬಸ್ ಹತ್ತಕ್ಕೆ ಆಗಲ್ಲ, ಒಬ್ಬ ಗಾಡಿ ಓಡಿಸ್ಕೊಂಡು ಹೋಗಕ್ ಆಗಲ್ಲ, ಅಂತವ್ರಿಗೆ ಬೇಕಾಗತ್ತೆ. ಈಗ ಕೆಲವ್ರಿಗೆಲ್ಲ ಪ್ರೈವೇಟ್ ಅಲ್ಲಿ ಆಗ್ಲಿ ಗೌರ್ಮೆಂಟ್ ಆಗ್ಲಿ ಏನೋ ಒಂದು ರಜೆ ಸಿಕ್ಬೋದು. ಈಗ ನಮ್ಮಂತ ಸೋಷಿಯಲ್ ವರ್ಕರ್ ಅವ್ರಿಗೆ ಅಲ್ಲಿ ಏನೋ ಒಂದು ಕೇಸ್ ನಡೀತಾ ಇರ್ತದೆ, ಆ ಟೈಮಲ್ಲಿ ನಾವು ವೃತ್ತಿಮತ್ತೆ ಆದ್ರೂ ಕೂಡ ನಾವು ಹೋಗ್ಲೇಬೇಕು ಹಾಸ್ಪಿಟಲ್, ನಾವು ಹೋಗ್ತೀವಿ, ಹೆಲ್ಪ್ ಮಾಡ್ತೀವಿ. ಆದ್ರೂ ಕೂಡ ಒಂದು ರಜೆ ಬೇಕು ಅಂತ ನಾನು ಇಚ್ಛೆ ಪಡ್ತೀನಿ. ಆ ಥರ ರಜೆ ಬೇಕು ಅಂತ ಹೇಳ್ತಾ ಇದ್ದಾರೆ ಅಲ್ವಾ, ಸಿಕ್ ಲೀವ್ ಇದೆ ಅಲ್ವಾ, ಅದರಲ್ಲೇ ನಾವು ಅದನ್ನ ಇನ್ಕ್ಲೂಡ್ ಮಾಡಬಹುದಲ್ವಾ. ಇವಾಗ ನಾವು ಮೆನ್ಸ್ಟ್ರುವಲ್ ಲೀವ್ ಅಂತ ಒಂದು ಆಪ್ಷನ್ ಇಟ್ಟರೆ, ಅದು ನಾವು ಫಸ್ಟ್ ಆಫ್ ಆಲ್ ವಿ ಆರ್ ಸ್ಟ್ರಗ್ಲಿಂಗ್ ಫಾರ್ ಈಕ್ವಾಲಿಟಿ, ಈಕ್ವಲ್ ವೇಜ್ ಬೇಕು ಅಂತ ಈ ಥರ ನಾವು ಇದು ವಿಷಯ ಹಾಕಕ್ಕೆ ಹೋಗಿದ್ರೆ ವಿಮೆನ್ನ ವೀಕ್ ಅಂತ ಕನ್ಸಿಡರ್ ಮಾಡಬಹುದು. ಎಸ್ ಮೇಡಮ್. ಇದು ಆ್ಯಕ್ಚುಲಿ ಮೆನ್ಸ್ಟ್ರಲ್ ಲೀವ್ ಅನ್ನೋ ಕಾನ್ಸೆಪ್ಟ್ ಏನಿದೆ, ಈ ಕಾನ್ಸೆಪ್ಟ್, ಈ ರಜಾ ಬೇಕು ಬೇಡ ಅದರ ಆಚೆಗೆ ನನಗನ್ಸೋದು ದಿಸ್ ಡಿಸ್ಕಷನ್ ಇಟ್ ಸೆಲ್ಫ್ ಇವಾಗ ನಮ್ಗೆ ಎಂಥ ಒಂದು ನಿರ್ಧಾರಕ್ಕೆ ನಮ್ಮನ್ನು ತಳ್ತಾ ಇದೆ ಅಂದರೆ, ಆ ದಿನಗಳಲ್ಲಿ ನಾವು ಸೂಕ್ಷ್ಮವಾಗಿರ್ತೀವಿ ಅನ್ನುವಂಥ ಒಂದು ಮೆಸೇಜನ್ನು ಕೊಡ್ತಾ ಇದೆ ಟು ಸೊಸೈಟಿ, ಟು ಆರ್ ಕೊಲೀಗ್ಸ್ ಹೂ ಎವರ್ ಇಸ್ ವರ್ಕಿಂಗ್ ವಿತ್ ಅಸ್. ಇಷ್ಟು ದಿವಸ ನಮಗೆ ಮೇ ಬಿ ಕಾರ್ಪೊರೇಟ್ ಫರ್ಮ್ಗಳಲ್ಲಿ ಬೇರೆ ಕಡೆ
ತುಂಬ ಚೆನ್ನಾಗಿರ್ಬೋದು ಟ್ರೀಟ್ಮೆಂಟ್, ಹೆಣ್ಮಕ್ಳಿಗೆ ಬಾತ್ರೂಮ್ ಫೆಸಿಲಿಟೀಸ್ ಅಥವಾ ಬೇರೆ ಏನೋ ಎಲ್ಲ ಅರೇಂಜ್ಮೆಂಟ್ಸ್ ಚೆನ್ನಾಗಿರ್ಬೋದು. ಗಾರ್ಮೆಂಟ್ ಸೆಕ್ಟರ್ ಆಗಿರಬಹುದು, ಕಾಲ್ ಸೆಂಟರ್ ಆಗಿರಬಹುದು, ಕಂಡಕ್ಟರ್ ಕೆಲಸ ಮಾಡೋ, ಡ್ರೈವರ್ ಕೆಲಸ ಮಾಡುವಂಥ ಹೆಣ್ಮಕ್ಳಿಗೆ ತುಂಬ ಹೀನಾಯ ಪರಿಸ್ಥಿತಿಗಳಿದೆ. ಅಲ್ಲಿ ಎಲ್ಲ ಫೆಸಿಲಿಟೀಸ್ ಇರೋದಿಲ್ಲ. ಉಪಯೋಗಿಸ್ಕೊಳ್ಳುವಂಥ ಸಮುದಾಯಕ್ಕೆ ಇದು ಒಂದು ವರ ಆಗೋ ಎಲ್ಲ ಚಾನ್ಸಸ್ ಇದೆ. ದಿಸ್ ಈಸ್ ರೆಕಗ್ನಿಷನ್ ಆಫ್ ಅ ಸೆನ್ಸಿಟಿವ್ ಸ್ಟೇಜ್. ಇದನ್ನು ಪ್ರೂವ್ ಮಾಡಿಬಿಟ್ಟು ನಾವೆಲ್ಲ ವೀಕ್ ಅಂತ ಪ್ರೂವ್ ಮಾಡೋಕ್ಕೆ ಯಾರೂ ಹೊರಟಿಲ್ಲ. ಆದರೆ ಇಂಥ ಸಮಯದಲ್ಲಿ ಸಹಾಯದ ಅಗತ್ಯ ಇದೆ. ಇದನ್ನು ಸೊಸೈಟಿ ರೆಕಗ್ನೈಸ್ ಮಾಡಿದ್ರೆ ಫೈನ್, ಅದನ್ನ ತಗೊಳ್ಳೋಣ. ಈಗ ಇಂಪ್ರೂವ್ ಒಂದು ಕಡೆ ಫೆಸಿಲಿಟಿ ಜಾಸ್ತಿ ಬೇಕು, ಹೌದು, ಬಟ್ ಅಲ್ಲಿ ಪ್ರಶ್ನೆ ಬರೋದು ರಜಾ ಬೇಕಾ ಅನ್ನೋದು. ಇಷ್ಟು ದೊಡ್ಡ ಮಟ್ಟಿಗೆ ಡಿಸ್ಕಷನ್ ಶುರುವಾಗಿರೋದು ರಜಾ ಅನ್ನೋ ಕಾರಣದಿಂದ. ಇಲ್ಲಾಂದ್ರೆ ಈ ಇಶ್ಯೂ ಹೊರಗಡೆ ಬರ್ತಿತ್ತಾ? ಖಂಡಿತ ಇಲ್ಲ. ಇದು ಒಂದು ಪ್ಲಾಟ್ಫಾರ್ಮಿಗೆ ಬರಬೇಕು ಅಂದ್ರೆ ಇಟ್ ನೀಡ್ಸ್ ಅನ್ ಇಶ್ಯೂ. ರಜಾ ಅನ್ನೋ ಕಾರಣಕ್ಕೆ ಇದು ಡಿಸ್ಕಷನ್ಗೆ ಬಂದಿದೆ. ಇದರ ಮೂಲಕ ಈ ಸೂಕ್ಷ್ಮತೆಗಳು ಹೊರಗೆ ಬರ್ತಾ ಇದೆ. ಹಾಗಾಗಿ ದಿಸ್ ಇಸ್ ಪುಲ್ಡ್ ಔಟ್ ಬಿಕಾಸ್ ಆಫ್ ಹಾಲಿಡೇ ಅಥವಾ ರಜಾ ಅನ್ನೋ ಒಂದು ವಿಷಯಕ್ಕೆ. ಇದು ಎಷ್ಟೋ ಸೆಕ್ಟರಲ್ಲಿರೋ ಹೆಣ್ಮಕ್ಳಿಗೆ ವರವಾಗತ್ತೆ ಅಂತ ನನಗನ್ಸುತ್ತೆ. ಎಲ್ಲರಿಗೂ ಅಗತ್ಯ ಇಲ್ಲ. ಹೌದು, ಖಂಡಿತ. ಯಾಕಂದ್ರೆ ಎಲ್ಲರಿಗೂ ಅಗತ್ಯ ಇಲ್ದಲೇ ಇರ್ಬೋದು. ಯಾವುದೇ ಒಂದು ಫೆಸಿಲಿಟಿ ಎಲ್ಲರಿಗೂ ಮೆಟರ್ನಿಟಿ ಲೀವ್ ಎಲ್ಲರಿಗೂ ಬೇಕಿರುತ್ತೋ, ಪೆಟರ್ನಿಟಿ ಲೀವ್ ಎಲ್ಲರಿಗೂ ಬೇಕಾಗುತ್ತೋ ಇಲ್ವೋ ಗೊತ್ತಿಲ್ಲ. ಆದರೆ ಕೆಲವರಿಗಂತೂ ಅದರ ಸಹಾಯ ಆಗುತ್ತೆ. ಫ್ಯಾಮಿಲಿ ಇನ್ಶೂರೆನ್ಸ್ ಅಂತ ಮಾಡ್ತೀವಿ, ತಂದೆ ತಾಯಿಗಳು ಎಲ್ಲರಿಗೂ ಅಂತ. ಯಾರು ಒಟ್ಟಿಗೆ ಬದುಕಲ್ಲ ಇವತ್ತು. ಆದರೂ ಎಷ್ಟೋ ಫ್ಯಾಮಿಲಿಗೆ ಅದು ಜೀವದಾನ ಆಗಿದೆ. ಬಟ್ ಈ ರಜಾ ಅದು ಹೇಗೆ ಇದಾಗತ್ತೆ, ಅಡ್ವಾಂಟೇಜ್ ಆಗುತ್ತೆ ಅಂತ ಅಡ್ವಾಂಟೇಜ್ ಆಗುವಂತ ಸಮುದಾಯ ತುಂಬಾ ಜನ ಇದ್ದಾರೆ. ಅವರನ್ನ ನಾವು ರೆಕಗ್ನೈಸ್ ಮಾಡಬೇಕು ಫಸ್ಟ್. ಬಟ್ ಹೌ? ಈಗ ಒಂದು ಕಂಪನಿಯಲ್ಲಿ ಈಗ ಒಂದು ಕೆಲಸ ಮಾಡ್ತಿದ್ದಾಳೆ ಒಬ್ಳು ಮಹಿಳೆ, ಆಯ್ತಾ? ಅದೇ ಒಂದು ಅವರ ಕ್ಯೂಬಿಕಲ್ ಪಕ್ಕದಲ್ಲೇ ಒಬ್ರು ಗಂಡಸು ಇದ್ದಾರೆ, ಆಯ್ತಾ? ಡೂ ಯು ಥಿಂಕ್ ದಟ್ ಎಲ್ಲರೂ ಅದನ್ನ ಆಕ್ಸೆಪ್ಟ್ ಮಾಡ್ತಾರಾ? ಇವ್ರಿಗೇನಪ್ಪ ರಜಾ ಸಿಗುತ್ತೆ ಒಂದು ಎಕ್ಸ್ಟ್ರಾ, ಆ ಮಾತುಗಳು ಬರೋದೇ ಇಲ್ಲ ಅಂತ ಅನ್ಕೊಂಡಿದ್ದೀರಾ ಅಥವಾ ಹೇಗೆ? ಬಿಕಾಸ್ ಒಂದ್ ಕಡೆ ಯಾಕೆ ಗೊತ್ತಾ, ಒಂದ್ ಕಡೆ ವುಮೆನ್ ಎಂಪವರ್ಮೆಂಟ್, ಒಂದ್ ಕಡೆ ಮಹಿಳೆಯರು ಯಾವುದಕ್ಕೂ ಕಮ್ಮಿ ಇಲ್ಲ, ಗಂಡ್ಸ್ ಎಲ್ಲಾ ಕೆಲಸ ಮಾಡೋದ್ರಲ್ಲೂ ಹೆಣ್ಣಿದಾಳಪ್ಪ ಅಂತ ನಾವೇ ಹೇಳಿದೀವಿ. ನಾವು ಹೋರಾಟ ಕೂಡ ಮಾಡ್ತೀವಿ, ಸಾಕಷ್ಟು ಭಾಷಣ ಕೂಡ ಮಾಡ್ತೀವಿ. ನಮಗೆ ರಜೆ ಬೇಕು ಅಂದ್ರೆ ಈ ತರದ ಚರ್ಚೆಗಳು ಎಲ್ಲಾ ಕಡೆ ಪ್ರೋ ಅಂಡ್ ಕಾನ್ಸ್ ಇದ್ದೇ ಇರುತ್ತೆ. ಒಂದ್ ಹೆಣ್ಮಗಳು ತುಂಬಾ ಬೇಗ ಮೇಲ್ ಬಂದ್ಬಿಟ್ಲು ಅಂದ್ರೆ ಶಿ ಇಸ್ ನಾಟ್ ಕಮ್ ಔಟ್ ಆಫ್ ಅವರ್ ಕೆಪಾಸಿಟಿ ಅಂತ ಮಾತಾಡೋ ಜನನೂ ನಾವು ನೋಡ್ತೀವಿ ಅಲ್ವಾ? ಅನ್ನೋರು ಎಲ್ಲಾ ಫೀಲ್ಡ್ ಅಲ್ಲೂ ಸಿಗ್ತಾರೆ. ಆದ್ರೆ ನಮ್ಮ ಆರೋಗ್ಯನ ಅದೊಂದು ರೀತಿ ಅದು ಇದೇ ಬೇರೆ ಆಗೋಯ್ತು. ಅಂದ್ರೆ ಜೆಲಸಿ ಅಲ್ಲ, ಆ ತರದ ಮಾತು ಪ್ರೊಫೆಷನಲ್ ಜೆಲಸ್, ಇಶ್ಯೂಗೂ ಪ್ರೋ ಅಂಡ್ ಕಾನ್ಸ್, ಪರ ವಿರೋಧ ಮಾತುಗಳು ಇದ್ದೇ ಇರುತ್ತೆ ಪ್ರತಿಯೊಂದು ವಿಷಯಕ್ಕೂ. ಇದಕ್ಕೂ ಕೂಡ ಪರ ಮತ್ತೆ ವಿರೋಧ ಇದ್ದೇ ಇರುತ್ತೆ. ಆದರೆ ಇದು ಒಂದು ಮಹಿಳೆಯ ಆರೋಗ್ಯದ ಸಮಸ್ಯೆ ಆಗಿರೋದ್ರಿಂದ ರಜಾ ಆಪ್ಷನಲ್ ಮಾಡೋದ್ರಿಂದ ಲಾಸ್ ಖಂಡಿತ ಇಲ್ಲ. ಯಾಕಂದ್ರೆ ಒಂದು ಹೆಣ್ಮಗಳು ಒಂದು ಮನೆ ನಡೆಸ್ತಾ ಇರ್ತಾಳೆ, ಅವಳು ಸ್ವಸ್ಥವಾಗಿದ್ರೆ, ಅವಳ ಆರೋಗ್ಯ ಚೆನ್ನಾಗಿದ್ರೆ ಆ ಇಡೀ ಮನೆ ಚೆನ್ನಾಗಿರುತ್ತೆ. ದಟ್ ಐ ಆಮ್ ನಾಟ್ ಕನ್ವಿನ್ಸ್. ಅದ್ರ ಬಗ್ಗೆ ಮಾತಾಡೋಣ. ಎಸ್ ವೀಕ್ಷಕರೇ, ಚರ್ಚೆ ಮುಂದುವರಿಯುತ್ತೆ ಒಂದು ಬ್ರೇಕ್ ಆದ್ಮೇಲೆ. ಎಸ್ ವೀಕ್ಷಕರೇ, ವಿರಾಮದ ನಂತರ ಅಖಾಡ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ನಾವು ಚರ್ಚೆ ಮಾಡ್ತಾ ಇದ್ವಿ ಋತುಚಕ್ರದ ಸಂದರ್ಭದಲ್ಲಿ ವರ್ಕಿಂಗ್ ವಿಮೆನ್ ಅಥವಾ ಕೆಲಸ ಮಾಡ್ತಿರುವಂಥ ಮಹಿಳೆಯರಿಗೆ ನಿಜಕ್ಕೂ ಆ ದಿನ ಒಂದು ದಿನ ಅಂದರೆ ಸ್ಟಾರ್ಟಿಂಗ್ ಆಫ್ ಅವರ ಪೀರಿಯಡ್ ಅವರಿಗೆ ರಜಾ ಅಗತ್ಯ ಇದೆಯಾ ಇಲ್ವಾ ಅಂತ. ಯಾಕೆ ಇದು ಚರ್ಚೆ ಆಗ್ತಿದೆ ಅಂದರೆ ಆಲ್ರೆಡಿ 2 ಸಂಸ್ಥೆಗಳು ಅದನ್ನು ಅಳವಡಿಸ್ಕೊಂಡಿವೆ. ಹಾಗೆ ಅದನ್ನು ಪ್ರಪೋಸಲ್ ಕೂಡ ಇಡೀ ದೇಶಕ್ಕೆ ಯಾಕೆ ಅದು ಅಳವಡಿಕೆ ಆಗಬಾರ್ದು ಅನ್ನುವಂಥ ಪ್ರಶ್ನೆಯನ್ನ ಕೂಡ ಇಟ್ಟಿದೆ. ಅದ್ರ ಜೊತೆಗೆ ಜಪಾನ್ ಅನ್ನುವಂಥ ದೇಶದಲ್ಲೂ ಕೂಡ ಅಲ್ಲಿ ಕೂಡ ಇದನ್ನ ಅಳವಡಿಸಿಕೊಳ್ಳಲಾಗಿದೆ, ಎಷ್ಟೊಂದು ಕಂಪ್ನೀಸ್ ಅಲ್ಲಿ ಅದಿದೆ ಅನ್ನುವಂಥ ಮಾಹಿತಿ ಇದೆ. ಎಸ್, ಏನ್ ಹೇಳ್ತೀರಾ ಜ್ಯೋತಿ ಮೇಡಮ್ ಇದ್ರ ಬಗ್ಗೆ? ಇಷ್ಟು ಜನ ಮಾತಾಡಿದ್ ಕೇಳಿಸ್ಕೊಂಡ್ರಿ, ನೀವು ಬೇಕು ಅಂತಂದ್ರಿ, ಕೆಲವರು ಬೇಡ ಅಂತಂದ್ರು. ಎಸ್, ನಿಮ್ಮ ಅಭಿಪ್ರಾಯ? ಬೇಕು, ಹೌದು. ಈಗ ಒಂದು ಚರ್ಚೆ ಆಗ್ತಾ ಇದೆ ಇಲ್ಲಿ ಮಹಿಳೆ ವೀಕ್ ಅಂತ. ರಜಾ ಕೇಳಿದ ತಕ್ಷಣ ನಾವು ವೀಕ್ ಅಂತಲ್ಲ. ಇವಾಗ ಮೆಟರ್ನಿಟಿ ಲೀವ್ ಇವಾಗ ಮೊನ್ನೆ ಇನ್ನು ಅಮೆಂಡ್ಮೆಂಟ್ ಆಯ್ತು, ಮೆಟರ್ನಿಟಿ ಬೆನಿಫಿಟ್ ಆಕ್ಟ್ ಅಮೆಂಡ್ಮೆಂಟ್ ಆಯ್ತು, 26 ಅದು ಹೆಚ್ಚಿಗೆ ಆಯ್ತು. ಮೆಟರ್ನಿಟಿ ಅಂಡ್ ಪೀರಿಯಡ್ಸ್ ಆರ್ ಸೇಮ್? Because every month not same, but they are related. ಒಂದು ಹೆಣ್ಮಕ್ಳಿಗೆ ಸಂಬಂಧಪಟ್ಟಿದ್ದು ಇದು ಮೆನ್ಸ್ಟ್ರಿಯಲ್ ಇದು ಲೀವ್. ಇಲ್ಲಿ ನಾವು ಮೆನ್ಸ್ಟ್ರಿಯಲ್ ಲೀವ್ ಕೇಳಿದ ತಕ್ಷಣ ನಾವು ವೀಕ್ ಅಂತ ನಾವ್ ಎಲ್ಲೂ ಹೇಳ್ತಾ ಇಲ್ಲ. ಅಥವಾ ಅದೇ ಅನ್ಸುತ್ತಲ್ಲ, ಅದು ಯಾಕೆ ಅನ್ಸ್ಬೇಕು? ಅದು ಅಲ್ಲ, ಒಂದು ಕಡೆ ನೋಡಿ ಮೇಡಮ್, ಒಂದು ಕಡೆ ನಾವು ಎಲ್ಲಾ ಕೆಲಸಗಳಲ್ಲೂ ನಾವು ಗಂಡಸರಿಗೆ ಈಕ್ವಲ್ ಅಂತ ಹೋರಾಟ ಹಾಗಂತ ನಾವು ಹೆಚ್ಚು ಕೆಲಸ ಮಾಡ್ತಾ ಇದೀವಿ. ನಾವು ಹೆಚ್ಚು ಕೆಲಸ ಮಾಡ್ತಿದೀವಿ, ಮನೇಲೂ ಕೆಲಸ ಮಾಡ್ತಾ ಇದೀವಿ. ಮನೇಲಿ ಯಾರಾದ್ರೂ ಶೇರ್ ಮಾಡ್ತಾ ಇದಾರ? ಯಾಕೆ ಅಕೌಂಟಬಲ್ ಬರಲ್ಲ? ಹಾಗೆ ನೋಡಿ, ಇಲ್ಲಿ ನಾವು ಒಂದು ಪ್ರಶ್ನೆ ಇಲ್ಲಿ ರಜೆ ಅಂತ ಕೇಳಿದ ತಕ್ಷಣ ನೀವು ಅಲ್ಲಿ ಯಾರಿಗೆ ರಜೆ ಕೊಡೋದು? ನೀವು ದುಡಿಮೆ ಮಾಡೋರಿಗೆ ರಜೆ ಕೊಡೋದು.
ದಿಸ್ ಇಸ್ ನಾಟ್ ಜೆಂಡರ್ ಬಯಾಸ್. ಲಾಯರ್ ಅವ್ರು ಹೇಳ್ತಾರೆ ಜೆಂಡರ್ ಬಯಾಸ್ ಅಂತ ಬರಲ್ಲ. ಇವಾಗ ಮೆಟರ್ನಿಟಿ ಬೆನಿಫಿಟ್ಸ್ ಲೇಡೀಸ್ಗೆ ಕೊಟ್ಟಿದ್ದಾರೆ, ಅದಕ್ಕೆ ಗಂಡಸರು ಏನಾರು ಆಕ್ಷೇಪಣೆ ಮಾಡಿದ್ರ? ಇಲ್ಲ. ಯಾಕೆಂದ್ರೆ ನಾ ಹೇಳ್ತೀನಿ, ಮೆಟರ್ನಿಟಿ ಬರೋದು ಲೈಫ್ ಟೈಮ್ 2 ಸರಿ 3 ಸರಿ ನಾಟ್ ಮೋರ್ ದೆನ್ ದಟ್. ಏನಿದೆ ಗೊತ್ತಿಲ್ಲ. ಒಂದ್ ನಿಮಿಷ ಇದೊಂದು ಹೇಳ್ಬಿಡ್ತೀನಿ. ಡಿಫ್ರೆನ್ಸ್ ಇದೆ. ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕು, ಕಾನೂನು ಮಾಡ್ಬೇಕಾದ್ರೆ ತುಂಬಾ ಕೆಳಗಡೆ ಇರೋಂತವ್ರನ್ನ ತಗೋಬೇಕಂದ್ರೆ ಯಾರಿಗೆ ತುಂಬಾ ಕಷ್ಟ ಇದೆ ಅಂತವ್ರನ್ನ ತಗೋಬೇಕು. ಅದಕ್ಕೆ ತಿಂಗಳು ಒಂದಾದ್ರೂ ಕೊಡಿ. 5 ದಿನ ನಾವೇನ್ 5 ದಿನ ಕೇಳ್ತಿಲ್ಲ, 1 ವಾರ ರಜೆ ಕೇಳ್ತಿಲ್ಲ. ನಾವ್ ಕೇಳ್ತಾನೆ ಇಲ್ಲ ಮೇಡಮ್. ನಾವು ಕೇಳ್ತಿರೋದು 1 ದಿನ ರಜೆ ಕೊಡಿ ಅಂತ. ಆ ರಜಾನು ನಿಮಗ್ ಬೇಕಾದ್ರೆ ತಗೋ. ಕಂಟಿನ್ಯೂ ಜೆಂಡರ್ ಡಿಸ್ಕ್ರಿಮಿನೇಷನ್ ಆಗ್ತಾ ಇಲ್ಲ. ಒಂದೇನಂದ್ರೆ ನಾವು ತಗೊಳ್ಳೋ ರೆಸ್ಪಾನ್ಸಿಬಿಲಿಟೀಸ್ಗೆ ಕಂಪೇರ್ ಮಾಡಿದ್ರೆ ಗಂಡ್ ಮಕ್ಳು ತುಂಬಾ ಕಮ್ಮಿ ರೆಸ್ಪಾನ್ಸಿಬಿಲಿಟೀಸ್ ತಗೊಳ್ತಾರೆ. ಅವ್ರು ತುಂಬಾ ಕಮ್ಮಿ ಕೆಲಸ ಇರುತ್ತೆ. ನಾವು ಮನೇಲಿ ಕೆಲಸ ಮಾಡ್ತೀವಿ, ಆಚೆ ಕೆಲಸ ಮಾಡ್ತೀವಿ, ಕಾಲೇಜು ವರ್ಕು ಎಲ್ಲಾನು ನೋಡ್ಕೊಳ್ತೀವಿ ನಾವು. ಬಟ್ 1 ಸೆಕೆಂಡ್, ನೀವು ಜಾಬ್ ಪ್ಲೇಸ್ ಅಲ್ಲಿ ಹೋದಾಗ ಅದು ನನ್ನ ಪಾಯಿಂಟ್ ಆಫ್ ವ್ಯೂ ನನ್ನ ಪಾಯಿಂಟ್ ಆಫ್ ವ್ಯೂ ರಜೆ ಬೇಡ ಅಂತ. ಬಿಕಾಸ್ 3 ಫ್ಯಾಕ್ಟರ್ಸ್ ನಾನು ಹೇಳ್ತೀನಿ. ಒನ್ಸ್ ಐ ಆಮ್ ಅ ವುಮೆನ್, ಹೆಣ್ಣು ಅಂತ ಗೊತ್ತಾದ್ಮೇಲೆ ನಾನು ಬಯಾಲಜಿಕಲಿ ಡಿಫ್ರೆಂಟ್ ಅನ್ನೋದನ್ನ ನಾನು ಅಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಅಪಾರ್ಟ್ ಫ್ರಮ್ ಮೆನ್. ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ನಾನು ನಮ್ಮ ಮನೆ ಬಿಟ್ಟು ಹೊರಗಡೆ ಹೋಗದೆ ದುಡಿಮೆಗೆ ಹೋದೆ ಅಂದ್ರೆ ಅದು ನನ್ನ ದುಡಿಮೆಗೆ ಹೋಗ್ತಿದ್ದೀನಿ, ನನ್ನ ಮನೆ ದುಡಿಮೆಗೆ ಹೋಗ್ತಿದ್ದೀನಿ. ಗೌರ್ಮೆಂಟ್ ಉದ್ಧಾರ ಮಾಡೋಕ್ಕೋ ಇಲ್ಲ ಬೇರೆಯವ್ರನ್ನ ಉದ್ಧಾರ ಮಾಡಕ್ ಹೋಗ್ತಿಲ್ಲ. ಇಟ್ಸ್ ಮೈ ಸೆಲ್ಫ್ ಆಪ್ಷನ್. ನಾನು ಕಾಲ್ ಹೊರಗಿಟ್ಟಾಗ್ಲೇ ಇಟ್ಸ್ ಮೈ ಚಾಯ್ಸ್. ನಾನು ಕಾಲ್ ಹೊರಗಿಟ್ಟಾಗ್ಲೇ ಗೊತ್ತಾಗೋಯ್ತು ನಾನು ಸೊಸೈಟಿನ ಫೇಸ್ ಮಾಡಬೇಕು, ಎಲ್ಲದಕ್ಕೂ ನಾನು ರೆಡಿ ಆಗಿರ್ಬೇಕು ಅಂತ. ಥರ್ಡ್ ಥಿಂಗ್ ಈಸ್, ಒಂದು ವರ್ಕ್ ಫೋರ್ಸ್ ರಿಸ್ಕ್ ಕ್ರಿಯೇಟ್ ಆಗುತ್ತೆ ಈ ಥರ ರಜಾ ಕೊಟ್ಟರೆ. ಮತ್ತು ಇನ್ನು ಹರಾಸ್ಮೆಂಟ್ ಹೆಚ್ಚಾಗುತ್ತೆ. ಇವಳು ಈಗಲೇ ಏನಾದ್ರು ಒಂದು HR ಕೇಸ್ಗಳಾದರೆ ಆಫೀಸ್ಗಳಲ್ಲಿ ಹೆಣ್ಣು ಅಂತ ಇವಳು ಅಡ್ವಾಂಟೇಜ್ ತಗೊಂತಾಳೆ ಅನ್ನೋದು ನಾರ್ಮಲ್ ಆಗಿ ಒಂದು ನಾರ್ಮೇ ಆಗ್ಬಿಟ್ಟಿದೆ. ಸ್ಪೆಸಿಫಿಕ್ ಆಗಿ ಇನ್ನೊಂದು ರಜೆ ಕೇಳಿದ್ರೆ ಇಟ್ ಇಸ್ ನಾಟ್ ಅನ್ ಅಡ್ವಾಂಟೇಜ್ ಹೆಚ್ಚಾಗುತ್ತೆ. ದಟ್ ಈಸ್ ಒನ್ ಥಿಂಗ್. ಇಟ್ ಇಸ್ ನಾಟ್ ಅನ್ ಅಡ್ವಾಂಟೇಜ್. ನಾವೆಲ್ಲರೂ ಕೆಲ್ಸಕ್ಕೆ ಹೋಗ್ತಿದೀವಿ ಅಥವಾ ಓದ್ತಿದೀವಿ ಅಂದ್ರೆ ನಮಗೋಸ್ಕರ ಪರಿವಾರಕ್ಕೋಸ್ಕರ ಅನ್ನೋ ನಿಜ ಇಲ್ಲ ಅಂತ ನಾನು ಹೇಳ್ತಿಲ್ಲ. ಅಡ್ವಾಂಟೇಜ್ ಅಲ್ಲ ಅಂತಿದ್ದೀರಾ? ನಾವು ರಜಾ ತಗೊಳ್ಳೋದು ಅಡ್ವಾಂಟೇಜ್ ಅಲ್ಲ, ನಮ್ಮಲ್ಲಿ ಆಗುವಂತಹ ನೋವುಗಳನ್ನ ಅಂತಿದ್ದೀರಾ? ನಾವು ಓದೋದಾಗ್ಲಿ ನಾವು ಕೆಲ್ಸಕ್ಕೆ ಹೋಗೋದಾಗ್ಲಿ ನಮ್ಮ ಪರಿವಾರಕ್ಕೂ ಹೋಗ್ತೀವಿ, ನಮಗೋಸ್ಕರ ಹೋಗ್ತೀವಿ, ಇಲ್ಲ ಅಂತ ಯಾರು ಹೇಳ್ತಾ ಇಲ್ಲ. ಆದ್ರೆ ನೋವುಗಳನ್ನ ತಡ್ಕೊಳ್ಳೋದಿಕ್ಕೆ ನಮ್ಗೊಂದು ಒಂದಿನ ರಜಾ, ಒಂದು ಸಮಯ ಅನ್ನೋದು ಬೇಕಾಗತ್ತೆ. ರಜಾ ಅಂತ ನಾವು ಕೇಳಿದ್ರು ಅದೊಂದು ಸಮಯ, ನಮ್ಗೊಂದು ರೆಸ್ಟ್ ಸಿಕ್ಕಂಗಾಗತ್ತೆ. 24 hours ದುಡಿತಿರೋ ಒಂದು ಬಾಡಿಗೆ ಒಂದು ನಮಗೆ ಹೆಣ್ಣಿಗೆ ಒಂದು ರಜಾ ಅಥವಾ ಒಂದು ಸಮಯ. ಓಕೆ, ಐ ಅಗ್ರಿ. ಈಗ ಒಬ್ಬ ಗಂಡಸು ಅದೇ ಆಫೀಸಲ್ಲಿ ಕೆಲಸ ಮಾಡೋನಿಗೆ ಹಿ ಹ್ಯಾಸ್ ಮೈಗ್ರೇನ್, ಸಿಕ್ಕಾಪಟ್ಟೆ ಪೇನು, ತಡ್ಕೊಳಕ್ಕಾಗಲ್ಲ. ಅವನು ಹೇಳ್ತಾನೆ ನನಗೂ ಬೇಕು ಮೇಡಮ್, ನನಗೂ ಬೇಕು ಸರ್ ಅಂತ ಕೇಳ್ತಾನೆ. ಪ್ರಾಬ್ಲಮ್ ಇಲ್ಲ ಅಲ್ಲ ಮೇಡಮ್, ಹೇಳಿದ ಸಮಸ್ಯೆನೇ ಅಲ್ಲ ಇದು ಅಂತ ಹೇಳಿದ್ರು ಡಾಕ್ಟರ್ ಮೇಡಮ್. ಬಟ್ ಸಮಸ್ಯೆ ಎಲ್ಲ ಅಂತಲ್ಲ, ಇಷ್ಟು ದಿವಸ ಯಾರು ದನಿ ಎತ್ತಿರ್ಲಿಲ್ಲ, ಅದಕ್ಕೆ ಸಮಸ್ಯೆ ಕಾಣಲಿಲ್ಲ. ಇವಾಗ ಅದನ್ನ ರೆಕಗ್ನೈಸ್ ಮಾಡಿದ್ದಾರೆ, ಐಡೆಂಟಿಫೈ ಮಾಡಿದ್ದಾರೆ. ಇದು ಒಂದು ಸಮಸ್ಯೆ ನಿಜವಾಗ್ಲೂ ಸಿವಿಯರ್ ಆಗಿ ನಾನು ಕಣ್ಣಲ್ಲಿ ತುಂಬಾ ಜನ ನೋಡ್ಬಿಟ್ಟಿದ್ದೀನಿ. 5 days ಬೆಡ್ ರಿಡನ್ ಆಗಿ ಮಲಗಿರ್ತಾರೆ, ಹೆವಿ ಬ್ಲೀಡು, ಮೂಡ್ ಸ್ವಿಂಗ್. ಮ್ಯಾಮ್ ಹೇಳ್ದಂಗೆ ಆ ಟೈಮಲ್ಲಿ ಹೋಗಿ ವರ್ಕ್ ಮಾಡುವಾಗ ಅವರು ಅಂಡರ್ ಕೆಲಸ ಆಗುತ್ತೆ. ಇಫ್ ಯು ಮೋರ್ ಆಕ್ಯುಪೈಡ್ ಮೇಡಮ್ ಒಂದ್ ನಿಮಿಷ ಏನಾಗುತ್ತೆ ಅವ್ರಿಗೆ ಕಾನ್ಶಿಯಸ್ ಫುಲ್. ಮೇಡಮ್ ನಾವು ಒಂದು ಆಕ್ಸಿಡೆಂಟ್ ಆಗುತ್ತೆ, ಕಾಲ್ ಮೇಲೆ ಏನಾದ್ರು ಗಾಯ ಆದಾಗ ನನ್ಗೆ ಮೆಂಟಲಿ ಸ್ಟ್ರಾಂಗ್ ಇದೀನಿ ಅಂತ ನಡ್ಕೊಂಡು ಹೋಗಕ್ಕಾಗುತ್ತಾ? ಅದೇ ತರ ಇದು ಕೂಡ ನಾವು ಫಿಸಿಕಲಿ ಸ್ಟ್ರಾಂಗ್ ಮೆಂಟಲಿ ಸ್ಟ್ರಾಂಗ್ ಒಪ್ಕೋತೀನಿ ನಾನು. ಅದೆಲ್ಲ ಒಪ್ಕೊಳ್ಳೋಣ. ಈಗ ಅವ್ರು ಹೇಳಿದ್ರು ಕಾನ್ಸಂಟ್ರೇಟ್ ಮಾಡಕ್ ಆಗಲ್ಲ, ಮೂಡ್ ಸ್ವಿಂಗ್ ಇರುತ್ತೆ, ಡಿಪ್ರೆಷನ್ ಹೋಗ್ತೀವಿ, ಹೊಟ್ಟೆ ನೋವು ಇರುತ್ತೆ. ಪ್ರಾಬ್ಲಮ್ ಏನ್ ಗೊತ್ತಾ, ಸಿಕ್ ಲೀವ್ ತರನೇ ತಗೊಂಡ್ಬಿಡ್ಲಿ. ಎಲ್ಲರಿಗೂ ಆತರ ಫೆಸಿಲಿಟೀಸ್ ಇಲ್ಲದೆ ಇರಬಹುದು, ಆತರ ಲೀವ್ಸ್ ಇಲ್ಲದೆ ಇರಬಹುದು, ಕೆಲವು ಕಂಪನಿಗಳಲ್ಲಿ ಕೊಡದೇ ಇರಬಹುದು. ಸಿಕ್ ಲೀವ್ಸ್ ಎಲ್ಲ ಕಡೆ ಅವೈಲೇಬಲ್ ಅಲ್ಲ ಇರುತ್ತೆ. ಬಟ್ ಸಿಕ್ ಲೀವ್ ಗೆ ವಿತೌಟ್ ಡಾಕ್ಟರ್ ಸರ್ಟಿಫಿಕೇಟ್ ಕೊಡೋದು ತಗೊಳ್ಳಲ್ಲ. ನೀವು ಯಾವುದೇ ಕಾರ್ಪೊರೇಟ್ ಸೆಕ್ಟರ್ ಆಗಲಿ ಯಾವುದೇ ಸೆಕ್ಟರ್ ಅಲ್ಲಿ ಹೋಗ್ಲಿ, ವಿತೌಟ್ ಮೆಡಿಕಲ್ ಸರ್ಟಿಫಿಕೇಟ್ ನೀವು ಸಿಕ್ ಲೀವ್ ನ ಯಾರು ಅಕ್ಸೆಪ್ಟ್ ಮಾಡಲ್ಲ. ನೀವು ಇವತ್ತು ರಜಾ ತಗೊಂಡಿದ್ದೀನಿ ಅಂದ್ರೆ ನಾಳೆ ನಾನು ಆಫೀಸಿಗೆ ಹೋಗ್ತೀನಿ ಅಂದ್ರೆ ಮೆಡಿಕಲ್ ಸರ್ಟಿಫಿಕೇಟ್ ಇಟ್ಕೊಂಡೇ ಹೋಗ್ಬೇಕು. ಮೆಡಿಕಲ್ ಸರ್ಟಿಫಿಕೇಟ್ ಎಲ್ಲೂ ಸಿಗಲ್ವಮ್ಮ ಮೇಡಮ್? ಈಗ ಎಷ್ಟು ಜನ ಸುಮ್ನೆ ಮೆಡಿಕಲ್ ಸರ್ಟಿಫಿಕೇಟ್ ಸುಮ್ನೆ ಕೊಟ್ಬಿಟ್ಟು ತಗೊಂಡೋಗಲ್ವಾ? ಡಿಸ್ಅಡ್ವಾಂಟೇಜ್ ಆಗೇ ಆಗತ್ತಲ್ವಾ? ಇದು ಕೂಡ ಡಿಸ್ಅಡ್ವಾಂಟೇಜ್ ಆಗಿ ಸಿಕ್ ಲೀವ್ ತಗೊಳ್ಳೋದು ಅಂತಂದ್ರೆ ಇದಕ್ಕೋಸ್ಕರ ಒಟ್ಟಿಗೆ ಮಾತಾಡೋಣ, ನಾನು ಕೇಳಲ್ಲ.
ಸಿಕ್ ಲೀವ್ ತಗೊಳ್ಳೋದು ಅಂತ ಹೇಳಿದ್ರೆ ಇದಕ್ಕೋಸ್ಕರ ತಗೊಂಡಿದೀವಿ ಅಂತ ನಾವು ಸರ್ಟಿಫಿಕೇಟ್ ನಾವು ದುಡ್ಡು ಕೊಟ್ಟು ತಗೊಂಡ್ಬೋದಲ್ವಾ, ಅದು ಡಿಸ್ಅಡ್ವಾಂಟೇಜ್ ಅಲ್ವಾ? ಅದರಿಂದ ಸಿಕ್ ಲೀವ್ ಬೇಡ ಅಂತ ಅಲ್ಲ, ಸಿಕ್ ಲೀವ್ ಬೇಕು, ಅದ್ರಲ್ಲಿ ಡಿಸ್ಅಡ್ವಾಂಟೇಜ್ ಅಲ್ಲ ಅಂತಂದ್ಮೇಲೆ ಇದ್ರಲ್ಲಿ ಡಿಸ್ಅಡ್ವಾಂಟೇಜ್ ಆಗುತ್ತೆ, ಬಿಸಿಎಸ್ ಮಾಡ್ಕೊಳ್ಳೋದಿರ್ತಾರೆ ಆಗುತ್ತೆ. ಹಾ ಮೇಡಮ್, ಅದೇ ಮೆಂಟಲಿ ಸ್ಟ್ರಾಂಗ್ ಇದ್ರೆ ಕೂಡ ಫಿಸಿಕಲಿ ನಮ್ಗೆ ಸ್ಪಂದನೆ ಆಗದೆ ಇದ್ದಾಗ ಅವಳು ಏನೇ ಕಷ್ಟಪಟ್ಟಲ್ಲಿ ತುಂಬಾ ಕಾನ್ಸಂಟ್ರೇಟ್ ಮಾಡ್ಬೇಕಂತ ಹೋದಾದ್ರು ಖಂಡಿತ ಆಗಲ್ಲ. ಅವಾಗ ಏನಾಗುತ್ತೆ ಅಲ್ಲಿರೋಂಥ ಸಬಾರ್ಡಿನೇಟ್ಸ್ ಅವ್ರು ಇವ್ರಿಗೆಲ್ಲ ಏನೋ ಅವಳು ಮೂಡು ಅಪ್ಸೆಟ್ ಆಗಿರುತ್ತೆ. ಈ ಇದ್ರಲ್ಲೇ ಕಾನ್ಶಿಯಸ್ ಆಗಿದ್ದು ಅಲ್ಲಿ ಕೆಲಸ ಮಾಡೋರ್ಗು ಒಂಥರ ಮುಜುಗರ ಆಗುತ್ತೆ, ಏನಪ್ಪ ಹಿಂಗ್ ಮಾತಾಡ್ಬಿಟ್ಟು. ನನಗೆ ಅನ್ಸೋದು ಎಷ್ಟೊಂದು ಅಡ್ವರ್ಟೈಸ್ಮೆಂಟ್ ಅಡ್ವರ್ಟೈಸ್ಮೆಂಟ್ ಗಳಲ್ಲಿ ಒಬ್ಳು ಹುಡುಗಿ ಜಿಂಗ್ ಜಿಂಗ್ ಮರದಿಂದ ಮರಕ್ ಬೇಕಾದ್ರೆ ನೆಕ್ಕೊಂಡು ಹೋಗ್ತಿರ್ತಾಳೆ. ರಿಯಾಲಿಟಿ ಅಲ್ಲ ಮೇಡಮ್, ಅಡ್ವರ್ಟೈಸ್ಮೆಂಟ್ ನಂಗೆ ಅನ್ಸಿದ್ದು. ಅದರಿಂದ ಮೇಡಮ್ 30 ಡೇಸ್ ಕೆಲಸ ಮಾಡೋರು ಒನ್ ಡೇ ಅವಳನ್ನ ಫ್ರೀ ಆಗಿ ಬಿಟ್ರೆ 29 ಡೇಸ್ ಖಂಡಿತ ಅವಳು ಇನ್ನೂ ಎಫರ್ಟ್ ಹಾಕಿ ಕೆಲಸ ಮಾಡ್ತಾರೆ. ಖಂಡಿತ ಬೇಕು ಅಂತ ಹೇಳ್ತಿರೋರು ಯಾರು? ಎಲ್ರು ಸಿಕ್ಕಾಪಟ್ಟೆ ಜನ ಇದ್ದೀರಾ ಬೇಡ ಅಂತ ಹೇಳೋರು. ಎಸ್ ಮೇಡಮ್, ನೀವ್ ಯಾಕೆ ಬೇಡ ಅಂತ ಹೇಳ್ತೀರಾ? ಸ್ಮೈಲಲ್ಲೇ ಉತ್ತರ ಕೊಡ್ತಿದ್ದೀರಾ ಆಗಿಂದ, ಅದಕ್ಕೆ. ಐ ಆಮ್ ಫ್ರಮ್ ಅ ಕಾರ್ಪೊರೇಟ್ ಕಂಪನಿ. ಹೌದು, ಲೀವ್ ಅಪ್ಲೈ ಮಾಡಿದ್ರೆ ಬೇಡ ಅನ್ನೋರು ಜಾಸ್ತಿ ಜನ ಇಲ್ಲ. ಸಿಕ್ ಲೀವ್ ಅಂತ ಕೊಟ್ಟಿರೋದು ವೆನ್ ಯು ಆರ್ ಅನೇಬಲ್ ಟು ಕಮ್ ಟು ವರ್ಕ್, ಸಿಕ್ ಲೀವ್ ಅಂತ ಅಪ್ಲೈ ಮಾಡ್ಬೋದು. ದೇ ಡೋಂಟ್ ಆಸ್ಕ್ ಯು ರೀಸನ್ಸ್. ನಾವು ವೆನ್ ಯು ಗೋ ಫಾರ್ ಅ ಜಾಬ್ ಇಂಟರ್ವ್ಯೂ, ಎಲ್ಲರೂ ಕೆಲಸಕ್ಕೆ ಅಪ್ಲೈ ಮಾಡಿದ್ರೆ, ಎಸ್ಪೆಷಲಿ ವೆನ್ ಲೇಡೀಸ್ ಗೋ, ಫಸ್ಟ್ ಕ್ವೆಶ್ಚನ್ ದೇ ಆಸ್ಕ್, ಆರ್ ಯು ಮ್ಯಾರಿಡ್, are you planning for a baby? All those questions come into picture. Now, one more leave added to that is going to be detrimental for women empowerment. Trust me, they are getting a job. Yes, I want, we are fighting for equality of women. ಅದೇ ಹೇಳ್ತಾ ಇರೋದು. ಎಲ್ಲ ನನ್ನ ಪ್ರಶ್ನೆ ಯಾಕೆ ಬರುತ್ತೆ ಗೊತ್ತಾ? ನನಗೆ ಆಶ್ಚರ್ಯ ಆಗಿದ್ದು, ಮಾತೃಭೂಮಿ ಅನ್ನುವಂತ ಒಂದು ನ್ಯೂಸ್ ಚಾನೆಲ್ ಅದನ್ನ ಅಳವಡಿಸ್ಕೊಂಡಿದೆ. ನ್ಯೂಸ್ ಚಾನೆಲ್ ಅಂದ್ರೆ ಬಹುಶಃ ಇಲ್ಲಿ ಕೆಲವರಿಗೆ ಗೊತ್ತಿರುತ್ತೆ ಯಾವ ರೀತಿ ವರ್ಕ್ ಆಗುತ್ತೆ, ಏನ್ ವರ್ಕಿಂಗ್ ಸ್ಟೈಲ್ ಇರುತ್ತೆ. ವಿ ಆರ್ ಲೈಕ್ ಟೋಟಲಿ ಬಿಸಿ. ಏನೆಲ್ಲ ಎಲ್ಲ ಕೆಲಸ ನಾವು ಮಾಡ್ಬೇಕಾಗತ್ತೆ. ಅಂದ್ರೆ ಸಾಕಷ್ಟು, ಅಂದ್ರೆ ಅಲ್ಲಿ ಎಲ್ಲೋ ಒಂದ್ ಕಡೆ ಒಂದ್ ಸ್ವಲ್ಪ ಹಿಂಗ್ ಕೂತ್ಕೊಳ್ಳೋಷ್ಟು ಪುರ್ಸೋತಿರಲ್ಲ ಅದಕ್ಕೆ. ಎಸ್ಪೆಷಲಿ ರಿಪೋರ್ಟಿಂಗ್ ಸೆಕ್ಷನ್ ಅಲ್ಲಿ ಇದ್ರಂತೂ ಹೊರಗಡೆ ಹೋದ್ರೆ ಎಸ್ ಆ ಕೆಲಸ ಮುಗಿಸ್ಬಿಟ್ಟೆ ವಾಪಸ್ ಬರ್ಬೇಕು. ಬಟ್ ಹಾಗಿದ್ದಾಗ ನಾನು ಎಲ್ಲೋ ಇನ್ನೊಬ್ಬ ರಿಪೋರ್ಟರ್ ಜೊತೆ, ಒಬ್ಬ ಹುಡುಗನ ಜೊತೆ ನಾನು ಹೋರಾಟ ಮಾಡ್ಕೊಂಡು ನಾನು ಇದ್ರಲ್ಲಿ ಹೋಗ್ತಾ ಇದ್ದೀನಿ ಅಂದಾಗ ಆ ಒಂದು ಕಾರಣಕ್ಕೆ ನಾನು ಈ ದಿನ ಬರಲ್ಲ, ಇನ್ನೊಬ್ರಿಗೆ ಹಾಕಿ ಅಂತ ಹೇಳೋದು ಸರಿನಾ? ಆಪ್ಷನ್ ಪ್ರಾವಿಷನ್ ಇರುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ಐ ಆಮ್ ಆನ್ ಮೈ ಪೀರಿಯಡ್ ಟುಡೇ, ಬಟ್ ನಾನು ಬಂದಿದ್ದೀನಿ, ಕಂಪಲ್ಸರಿಯಾಗಿ ತಗೊಳ್ಳೇಬೇಕು ಅಂತಾನೂ ಇಲ್ಲ. ನಿಮ್ಗೆ 3 days ಪ್ರಾವಿಷನ್ ಇರುತ್ತೆ, ಬೇಕಿದ್ರೆ ತಗೊಳ್ಳಿ. ಅದು ನಿಮ್ಗೆ ಫಸ್ಟ್ ಡೇ ಅಂತಾನೂ ಏನಿಲ್ಲ, ಸೆಕೆಂಡ್ ಡೇ, ಥರ್ಡ್ ಡೇ, ವಿಚ್ ವೆರ್ ಲೆಟ್ ದೇರ್ ಬಿ ಅ ಪ್ರಾವಿಷನ್. ಮಾಡ್ಬಿಟ್ರೆ ಮಿಸ್ಯೂಸ್ ಆಗಲ್ವೇನ್ರಿ? ಮಿಸ್ಯೂಸ್ ಆಗಲ್ಲ. ಯಾರೋ ಒಬ್ರು ಹೋಗ್ತಿದ್ದಾರೆ, ಆಯ್ತು. ಇನ್ನೂ ಒಂದು ಕ್ವೆಶ್ಚನ್ ಇಡ್ತೀನಿ. ಒಂದು ಸಂಸ್ಥೆ ಅಲ್ಲಿ ಕೆಲಸ ಮಾಡ್ತಿರ್ತಾರೆ, ಒಂದು 10 ಜನ ಮಹಿಳೆಯರು ಅನ್ಕೊಳ್ಳೋಣ, 8 ಜನಕ್ಕೆ ಆ ದಿನ ಸ್ಟಾರ್ಟ್. ಏನ್ ಮಾಡ್ತೀರಿ? ಸಾಮೂಹಿಕವಾಗಿ ರಜೆ ಅಪ್ಲಿಕೇಶನ್ ಬರುತ್ತೆ. ಮೇಡಮ್, ಒಂದ್ ನಿಮಿಷ, ಇಲ್ಲಿ ಎಲ್ಲರೂ ಹೇಳ್ತಾ ಇದಾರೆ ಸಿಕ್ ಲೀವ್ ಬೇಕು ನಮ್ಗೆ. ಅಲ್ಲ, ಇಟ್ ಮೈಟ್ ಫೈಂಡ್ಸ್ ಇಲ್ಲಿ, ಬಟ್ ಇಟ್ ಈಸ್ ಇಲ್ಲ, ಖಂಡಿತ ಲೀವ್ ಬೇಕು. ಯಾಕೆ ಅಂತಂದ್ರೆ ದೊಡ್ಡವ್ರು ಇದ್ರಲ್ಲಿ ನೋಡೋದಲ್ಲ, ಮಕ್ಳು ಕೂಡ ಆಗಿರ್ತಾರೆ. ಇವಾಗ ಮಕ್ಳು ಸ್ಕೂಲ್ಗೆ ಹೋದಾಗ ಯಾವ ರೀತಿ ಅನ್ಕಂಫರ್ಟಬಲ್ ಆಗಿರ್ತದೆ, ಅವ್ರು ಯಾವ ರೀತಿ ಇರ್ತಾರೆ, ಅವ್ರಿಗೆ ಬೇರೆಯವ್ರ ಜೊತೆ ಓಡಾಡಕ್ ಆಗೋದಿಲ್ಲ, ಸ್ಕೂಲ್ಗೆ ಹೋಗಕ್ ಆಗೋದಿಲ್ಲ. ಆ ತರ ಆಗೋದ್ರಿಂದ ಖಂಡಿತ ನಾವು ದೊಡ್ಡವ್ರು ನೋಡೋದ್ರಲ್ಲೇ ಮಕ್ಳು ಕೂಡ ನೋಡ್ಬೇಕಾಗುತ್ತೆ. ಹೆಣ್ಮಕ್ಳಿಗೆ ಅವರು ಡ್ರೆಸ್ ಹಾಕೊಂಡು ಹೋಗೋದು ಆಗ್ಬೋದು, ಆಟ ಆಡೋದು ಆಗ್ಬೋದು, ಪಾಠದ ಕಡೆ ಗಮನ ಕೊಡಕ್ಕಾಗೋದಿಲ್ಲ. ಈ ತರ ಎಲ್ಲ ಇದ್ದಾಗ ಖಂಡಿತ ಲೀವ್ ಬೇಕು. ಇವಾಗ ನಮ್ಗೆ ಸಿಕ್ ಲೀವ್ ಇರುತ್ತೆ, ಮಕ್ಳಿಗೆ ಯಾವ ಲೀವ್ ಇರ್ತದೆ? ಶಾಲೆಯಲ್ಲಿ ಬೇಕು ಅಂತ ಹೇಳ್ತಾ ಇದ್ದಾರೆ. ಬೇಕು ಮ್ಯಾಮ್, ಅದು ಖಂಡಿತ ಬೇಕು ಮ್ಯಾಮ್. ಅದ್ರ ಬಗ್ಗೆ ಫಸ್ಟ್ ನಾವು ಮಾತಾಡ್ಬೇಕಾಗಿರೋದು. ಎಸ್, ಇವ್ರು ಏನ್ ಹೇಳ್ತಾರೆ ನೋಡೋಣ. ನೀವು ಹೇಳಿದ್ರಲ್ಲ 8 ಜನನು ಒಟ್ಟಿಗೆ ಆತರ ರಜೆ ಹಾಕಿದ್ರೆ, 8 ಜನಕ್ಕೂ ವೈರಲ್ ಇನ್ಫೆಕ್ಷನ್ ಆದ್ರೆ ಏನ್ ಮಾಡಕ್ಕಾಗತ್ತೆ? ಎವ್ರಿ ಮಂತ್ ಆಗುತ್ತೆ. ಇದು ಈ ಕಾರಣಗಳಿಟ್ಕೊಂಡು ಮೇಡಮ್, ನೈಸ್ ಕ್ವೆಶ್ಚನ್. ಅದಕ್ಕೆ ವೈರಲ್ ಇನ್ಫೆಕ್ಷನ್ ಅನ್ನೋದು ಮಂತ್ಲಿ ಬರಲ್ಲ. ವೆರಿ ವೆರಿ ರೇರ್. ಎಕ್ಸಾಕ್ಟ್ಲಿ, ನಾನು ಅವ್ರ ಪಾಯಿಂಟ್ಗೆ ಬರೋಣ ಅನ್ಕೊಂಡೆ. ಅವ್ರ ಪಾಯಿಂಟ್ಗೆ ಒಂದ್ ನಿಮಿಷ ನಾನು ಅವ್ರ ಪಾಯಿಂಟ್ಗೆ ಬರೋಣ ಅನ್ಕೊಂಡೆ. ಮೇಡಮ್, ವೈರಲ್ ಇನ್ಫೆಕ್ಷನ್ ಅವ್ರು ಹೇಳಿದಾಗೆ ಅದು ಮಂತ್ಲಿ ಬರಲ್ಲ. ಅಂಡ್ ಈ ಮಂತ್ ಅಲ್ಲಿ ಈಗ ಪರ್ಟಿಕ್ಯುಲರ್ ಆ ಡೇಟ್, ಆ ಟೈಮ್ ಅಲ್ಲಿ ಈಗ ಅಷ್ಟು ಜನ ಹುಡುಗಿಯರಿಗಿದೆ ಅಂದ್ರೆ ಆಬ್ವಿಯಸ್ಲಿ ನೆಕ್ಸ್ಟ್ ಮಂತ್ ಯು ವಿಲ್ ಎಕ್ಸ್ಪೆಕ್ಟ್ ದ ಸೇಮ್ ಥಿಂಗ್. ಅಟ್ಲೀಸ್ಟ್ 7 ಚೇಂಜಸ್ ಆಗಬೇಕಂತೇನಿಲ್ಲ. ಅವ್ರು ಹೇಳ್ದಂಗೆ ಇಟ್ ಈಸ್ ಆಪ್ಷನಲ್. ಅವರು ಆ ರಜಾನ ಅವರ ಬೇರೆ ಕ್ಯಾಶುಯಲ್ ಲೀವ್ ಅದನ್ನ ಕ್ರೆಡಿಟ್ ಮಾಡ್ಕೋಬಹುದು. ಹಾಕ್ಲಿಲ್ಲ ಅಂದ್ರೆ ನೀವೆಲ್ಲ ಯೋಚನೆ ಮಾಡ್ತಿರೋದು ಕಾರ್ಪೊರೇಟ್ ಕಂಪನಿಗಳ ಪರವಾಗಿ ಮತ್ತೆ ಕಾರ್ಪೊರೇಟ್ ಕಂಪನಿಗಳ
ಕೆಲಸಗಾರರ ಪರವಾಗಿ, ಆ ಎಂಪ್ಲಾಯೀಸ್ ಪರವಾಗಿ ಅಂತ ನಿಮ್ಮಂತ ದೊಡ್ಡ ದೊಡ್ಡ ಯಾರು HR ಪರವಾಗಿ ಇವ್ರು ಹೇಳ್ತಾ ಇದ್ದಾರೆ, ಎಂಪ್ಲಾಯೀಸ್ ಪರವಾಗೂ ಅಲ್ಲ. ಆದ್ರೆ ನಿಜವಾಗ್ಲೂ ಯೋಚನೆ ಮಾಡ್ಬೇಕಾಗಿರೋದು ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡ್ತಾರೆ ನೋಡಿ, ಹಗಲು ರಾತ್ರಿ ಪಾಪ ಹೆಣ್ಮಕ್ಳು ಆ ಮೆಷಿನ್ ತುಳ್ಕೊಂಡು ಅವ್ರು ಎಷ್ಟು ಕಷ್ಟ ಪಡ್ತಿದ್ದಾರೆ ಅಂದ್ರೆ, ಅವರಿಗೆ ಅವ್ರ ಪೀರಿಯಡ್ಸ್ ಆಗುವಾಗ ನಾನೇ ಅನುಭವಿಸಿದೀನಿ ಮೇಡಮ್ ಈ ಕಷ್ಟ. ಹಾಗಾದ್ರೆ ನಿಮ್ ಪ್ರಕಾರ ಒಂದ್ ನಿಮಿಷ ಇರಿ, ಎಲ್ಲಾ ಸೆಕ್ಟರ್ ವರ್ಕ್ ಮಾಡೋರಿಗೆ ಬೇಡ ಅಂತ ಹೇಳ್ತಾ ಇದೀರಾ? ಇಲ್ಲ ಅಲ್ಲ, ಎಲ್ಲಾ ಸೆಕ್ಟರ್ ನಲ್ಲಿ ಕೆಲಸ ಮಾಡೋ ಹೆಣ್ಮಕ್ಳಿಗೂ ಬೇಕು. ಇವ್ರು ಹೇಳ್ತಿರೋದು HR, ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್. ಮೇಡಮ್ ಹೇಳ್ತೀನಿ, ಅವರು ಡಾಕ್ಟರ್ ಆಗಿ ಅವರು ಹೇಳ್ತಾ ಇದ್ದಾರೆ, ಬಟ್ ಕಷ್ಟದ ಕೆಲಸ ಮಾಡುವಂತ ಹೆಣ್ಮಕ್ಳಿದಾರಲ್ಲ, ಇವತ್ತು ನಾನು ಹೇಳ್ತೀನಿ KSRTC BMTC ನಲ್ಲಿ ಕೆಲಸ ಮಾಡುವಂತ ಹೆಣ್ಮಕ್ಳಿದ್ದಾರೆ, ಅಲ್ಲಿ ಮೆಕ್ಯಾನಿಕ್ ಗಳ ಕೆಲಸ ಮಾಡ್ತಿದ್ದಾರೆ, ಭಾರ ಎತ್ತುತ್ತಾರೆ. ಆ ಫಸ್ಟ್ ಡೇ ಪೀರಿಯಡ್ಸ್ ಆದಾಗ ಅವ್ರಿಗೆ ಎಷ್ಟು ಕಷ್ಟ ಪಡ್ತಾರೆ ಅಂದ್ರೆ ಅದು ಅವ್ರ ಬಾಯಲ್ಲಿ ಕೇಳ್ಬೇಕು ನೀವು. ಅದೇ ತರ ಕಸ ಗುಡಿಸ್ತಾರೆ, ಬಗ್ಗಿ ಕಸ ಗುಡಿಸ್ತಾರೆ ರಸ್ತೆ, ಇರಲ್ಲ ಅಂತ ಹೇಳಲ್ಲ. ಅವರಿಗೆ ಕಷ್ಟ ಆದ್ರೆ ಅವರು ಅದು ಜನರಲೈಸ್ ಮಾಡೋದು ತಪ್ಪಾಗುತ್ತೆ. ಎಲ್ರಿಗೂ ಈಗ ಆಗ್ಬೇಕು ಅಂತ ಇಲ್ವಲ್ಲ, ಹಾಕ್ಬೇಕು ಅಂತಿಲ್ಲ, ಬೇಕಾದ್ರೆ ಹಾಕೋತಾರೆ. ಇಟ್ ಈಸ್ ದೇರ್ ರೈಟ್. ನಾವು ನಮಗೋಸ್ಕರ ದುಡ್ಕೋತೀವಿ ಅಂತ, ಹೌದು ನಾವು ನಮಗೋಸ್ಕರ ದುಡಿತೀವಿ, ಹೌದು ನಾವು ಬರೋದು ನಮಗೋಸ್ಕರ ಸಂಬಳ ಬರಲಿ ಅಂತ. ಬಟ್ ಫೈನಲಿ ಅಟ್ ದಿ ಎಂಡ್ ಆಫ್ ದಿ ಡೇ ಅದೆಲ್ಲವುದು ಯಾವ್ದಕ್ಕೆ ಆಡ್ ಆಗತ್ತೆ ಅಂದ್ರೆ GDP ಆಡ್ ಆಗುತ್ತೆ. ಅದ್ರ ಬಗ್ಗೆ ಚರ್ಚೆ ಮುಂದುವರಿಸೋಣ ಮತ್ತೊಂದು ಬ್ರೇಕ್ ಆದ್ಮೇಲೆ. ವೀಕ್ಷಕರೇ, ಕಾರ್ಯಕ್ರಮ ಮುಂದುವರಿಯುತ್ತೆ ಮತ್ತೊಂದು ಬ್ರೇಕ್ ಆದ್ಮೇಲೆ. ವೀಕ್ಷಕರೇ, ವಿರಾಮದ ನಂತರ ಅಖಾಡ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ನಾವು ಚರ್ಚೆ ಮಾಡ್ತಾ ಇದ್ವಿ ಮೆನ್ಸ್ಟ್ರುಯೇಷನ್ ಸೈಕಲ್ ಹೆಣ್ಮಕ್ಳಿಗಿರುವಾಗ ಪ್ರತಿ ತಿಂಗಳು ಆ ಒಂದು ದಿನ ಅವರಿಗೆ ರಜಾ, ಪೇಡ್ ಲೀವ್ ಆ ಸಂಸ್ಥೆಯ ವತಿಯಿಂದ ಕೊಡಬೇಕಾ ಬೇಡವಾ ಅನ್ನುವಂತಹ ಪ್ರಶ್ನೆ. ಸಾಕಷ್ಟು ಅಭಿಪ್ರಾಯಗಳು ಇಲ್ಲಿ ವ್ಯಕ್ತವಾಗ್ತಾ ಇದ್ವೆ. ಹೇಳಿ ಈ ಕಡೆ. ಮ್ಯಾಮ್, ಅಷ್ಟೊತ್ತು ಮ್ಯಾಮ್ ಮಾತಾಡಿದ್ರು, ಜ್ಯೋತಿ ಮ್ಯಾಮ್ ಅವರು, ನಾನು ಇಂಟ್ರಪ್ಟ್ ಮಾಡಿಲ್ಲ. ಈಗ ಒಂದೇ ಒಂದು ಸಿಂಪಲ್ ಕ್ವಶನ್ ಕೇಳ್ಬಿಡ್ತೀನಿ. ನಿಮ್ಮ ಮನೇಲಿ ಮೇಡ್ ಬರ್ತಿದ್ರೆ ನೀವು ಅವ್ರಿಗೆ 3 ದಿನ ರಜಾ ಕೇಳಿದ್ರೆ ನೀವು ಕೊಡ್ತೀರಾ? 3 ದಿನ ಮ್ಯಾಮ್, ಬರೀ ಹೇಳೋದು ಈಸಿ ಮ್ಯಾಮ್. ಇಲ್ಲ ಮ್ಯಾಮ್, ಒಂದ್ ನಿಮಿಷ, ನೀನ್ ಆತರ ಇಲ್ಲ ಅಂತ ಹೇಳ್ಬೇಡ. ಹೌ ಡು ಯು ಸೇ ದಟ್ ನಾನು ಕೊಡೋದಿಲ್ಲ ಅಂತ? ಇಲ್ಲ ಮ್ಯಾಮ್, ಕೊಡ್ತೀರಾ ಕೊಡಲ್ವಾ ಅಂತ ನಾನ್ ಕೇಳಿರೋದು. ನೀವು ಕೊಡಲ್ಲ ಅಂತ ಹೇಳ್ಬಿಟ್ಟು ನಾನು ಕರೆಕ್ಟ್ ಆಗಿ ನಾನು ಹೇಳಲಿಲ್ಲ. ಅದು ಆಬ್ವಿಯಸ್ ಆಗಿ ನಾನು ಹೇಳಲಿಲ್ಲ ಮ್ಯಾಮ್. ಸಾರಿ ಟು ಸೇ ಅದು ಆಬ್ವಿಯಸ್ ಆಗಿ ನಾನು ಹೇಳಲಿಲ್ಲ. ನೀವು ಕೊಡ್ತೀರಾ ಕೊಡಲ್ವಾ ಅಂತ ನಾನು ಕೇಳಿದೆ. ಹೇಳ್ತಿದ್ದೀನಿ 3 ದಿನ ಅಲ್ಲ 6 ದಿನಾನು ಕೊಡ್ತೀನಿ ಅಂತ ನಾನು ಹೇಳ್ತೀನಿ. ಓಕೆ, ಪ್ರತಿ ತಿಂಗಳು ಕೊಡ್ತೀರಿ ಅಷ್ಟೇ ಮ್ಯಾಮ್. ಹೇಳೋದ್ ಬೇರೆದ್ ಮ್ಯಾಮ್, ಆಗೋದ್ ಬೇರೆದು. ಓಕೆ, ಒನ್ ಮೋರ್ ಕ್ವಶನ್. ಇದನ್ನೆಲ್ಲ ಮಾತಾಡಾದ್ಮೇಲೂ ಇಂಡಿಯನ್ ಪ್ರೊಡಕ್ಟಿವಿಟಿ ಸಹ ಮ್ಯಾಟರ್ ಆಗೇ ಆಗುತ್ತೆ ಎಲ್ಲಾದ್ರೂ ನೋಡಿದ್ರೆ. ಈಗ ನಾವು ಜಪಾನ್, ಇಂಡೋನೇಷಿಯಾ ಅವ್ರನ್ನೆಲ್ಲ ಕಂಪೇರ್ ಮಾಡಕ್ ಹೋದ್ರೆ ನಮ್ಮ ಇಂಡಿಯಾ ಇಸ್ ಸ್ಟಿಲ್ ಡೆವಲಪಿಂಗ್ ಕಂಟ್ರಿ. ದೇರ್ ಇಸ್ ಡೆವಲಪ್ಡ್ ಕಂಟ್ರಿ. ಅವ್ರು ಏನೋ ಒಂದು ವಿಷಯ ಒಂದ್ ಮಟ್ಟಕ್ಕೆ ತಗೊಂಡು ಹೋಗ್ಬೋದು. ಸೊ ದಟ್ ಈಸ್ ಅ ಡೆವಲಪ್ಡ್ ಕಂಟ್ರಿ. ಅವ್ರು ಏನೇ ವಿಷಯ ತಗೊಂಡು ಮಾತಾಡಬಹುದು. ನಮ್ದು ಪ್ರೊಡಕ್ಟಿವಿಟಿ ಆಲ್ಸೋ ಮ್ಯಾಟರ್ ಸಮ್ವೇರ್. ಜಪಾನ್ ನಲ್ಲಿ 1947 ನಲ್ಲೇನೆ ಇದು ಬಂದಿದೆ. ಮಂತ್ಲಿ 1947 ನಲ್ಲಿ ಜಪಾನ್ ನಲ್ಲಿ ಅವಾಗಿಂದ ಕೊಡ್ತಾ ಇದ್ದಾರೆ. ದುಡಿಯೋ ಮಹಿಳೆಯರಿಗೆ ತಿಂಗಳಲ್ಲಿ 1 ದಿನ ಕೊಡ್ತಾ ಇದ್ದಾರೆ. ಆಮೇಲೆ ಚೈನಾನಲ್ಲಿ ಕೊಡ್ತಾ ಇದ್ದಾರೆ, ಇಂಡೋನೇಷಿಯಾನಲ್ಲಿ ಕೊಡ್ತಾ ಇದ್ದಾರೆ. ಇಟಲಿ ಪಾರ್ಲಿಮೆಂಟ್ ಅಲ್ಲಿ ಒಂದು ಬಿಲ್ ಪಾಸ್ ಮಾಡಿದ್ದಾರೆ. ಜಸ್ಟ್ ಲಾಸ್ಟ್ ಒಂದು 3 months ಬ್ಯಾಕ್ ಒಂದು ಬಿಲ್ ಪಾಸ್ ಮಾಡಿದ್ದಾರೆ. ಅದರಲ್ಲಿ ಏನು ಅಂತ, 1 ತಿಂಗಳಲ್ಲಿ 3 ದಿನ ಹೆಣ್ಮಕ್ಳಿಗೆ, ದುಡಿಯೋ ಹೆಣ್ಮಕ್ಳಿಗೆ ರಜೆ ಕೊಡಬೇಕು ಅಂತ. ಈಗ ಬಿಲ್ ಪಾಸ್ ಆದ್ರೆ ಅವರು 3 days ಕೊಡ್ತಾರೋ 2 days ಕೊಡ್ತಾರೋ ಅದು ಮಾತ್ರ ಕೊಡ್ತಾರೆ. ಇವಾಗ ಬೇರೆ ದೇಶಗಳಲ್ಲಿ ಅವಾಗ್ಲಿಂದ ಕೊಡ್ತಾ ಇದ್ದಾರೆ ಅಂದ್ರೆ ನಾವು ತುಂಬಾ ಹಿಂದುಳಿದೀವಿ ಇದರಲ್ಲಿ. ಅಂದ್ರೆ ಹೆಣ್ಮಕ್ಳ ಹಕ್ಕಿಗಾಗಿ ಪ್ರತಿಭಟಿಸೋದ್ರಲ್ಲಿ. ಅಲ್ಲ, ನನಗನ್ಸೋದು ಈ ವಿಷಯ ಮಾತಾಡಕ್ಕೆ ಯಾರು ರೆಡಿ ಇಲ್ಲ ಅಂತ. ನಾವು ಇವಾಗ ಮಾತಾಡ್ತಿರೋದು ಹೆಣ್ಮಕ್ಳ ಬಗ್ಗೆ, ಅವರ ಸ್ವಾಸ್ಥ್ಯದ ಬಗ್ಗೆ. ನಥಿಂಗ್ ಇಸ್ ಬಿಗರ್ ದನ್ ಹೆಲ್ತ್. ಹೆಲ್ತ್ಗಿಂತ ದೊಡ್ಡ GDP ಕಮ್ಮಿ ಆಗ್ಬಿಡುತ್ತೆ, ಕಂಪನಿ ಮುಚ್ಕೊಂಡು ಹೋಗ್ಬಿಡುತ್ತೆ. ಯಾಕ್ರಿ ಕೆಲಸ ಮಾಡ್ತೀವಿ ನಾವು? ಚೆನ್ನಾಗಿರೋಕ್ಕೋಸ್ಕರ. ಓಕೆ, ಇವಾಗ ಎಷ್ಟು ಜನ ಹೆಣ್ಮಕ್ಳು ಲ್ಯಾಪ್ಟಾಪ್ಗಳು ಮನೆಗೆ ಹಿಡ್ಕೊಂಡ್ ಬಂದ್ಬಿಟ್ಟು ಅಹೋರಾತ್ರಿ ಕೆಲಸ ಮಾಡೋದಿಲ್ಲ? ಹೋಗ್ಲಿ, ನಾವು ಲೀವ್ ಹಾಕ್ತಿವಿ ಅಂದ್ರೆ ಏನ್ ಮಲ್ಕೊಂಡ್ಬಿಡ್ತೀವ ಬೆಡ್ಶೀಟ್ ಹೊದ್ಕೊಂಡು? ಎಕ್ಸಾಕ್ಟ್ಲಿ. ಯಾರ್ GDP, ದಯವಿಟ್ಟು ಪ್ಲೀಸ್ ಡೋಂಟ್ ಇಂಟರಪ್ಟ್. ಯಾರು GDP ಬಿದ್ದೋಗ್ಬಿಡುತ್ತೆ ಅಥವಾ ಕಂಪನಿಗಳು ಮುಚ್ಚೋಗುತ್ತೆ? ಕಾರ್ಪೊರೇಟ್ ಕಂಪನೀಸ್ ತಾನೇ ಹೇಳ್ತಾ ಇರೋದು ಕಂಪನಿ ಮುಚ್ಚೋಗ್ಬಿಡುತ್ತೆ. BMTC ಮತ್ತೆ ಯಾವ್ಯಾವ್ದೋ ಚಿಕ್ಕ ಕಂಪನಿಗಳು ಮುಚ್ಚೋಗೋಕ್ ಅವಕಾಶನೇ ಇಲ್ಲ. ಅಲ್ಲಿರೋ ಹೆಣ್ಮಕ್ಳಿಗೆ ಬೇಕಾಗಿರೋದು 1 ದಿನದ ರೆಸ್ಟ್. ವಿ ಆರ್ ಟಾಕಿಂಗ್ ಅಬೌಟ್ ರೆಸ್ಟ್. ರಜಾ ಅಂತ ಇಶ್ಯೂ ಮಾಡ್ತಾರೆ. ರೆಸ್ಟ್ ರೂಮ್ ಸಂಸ್ಥೆಗಳಲ್ಲಿ ಇದ್ರೆ ಓಕೆನಾ? ರೆಸ್ಟ್ ರೂಮ್ ಎಷ್ಟು ಕಡೆ ಕೊಡ್ತಾರ್ರಿ? ಎಷ್ಟು ಕಡೆ ಇದೆ ರೀ? ಕೂತ್ಕೊಳ್ಳೋಕೆ ಸಾಧ್ಯ? ಅಲ್ಲಿ ಮಲ್ಕೊಳ್ಳೋದು ಮನೇಲಿ ಮಾಡ್ಲಿ.
ಅಲ್ಲಿ ರೆಸ್ಟ್ ರೂಮ್ ಅಲ್ಲಿ ಮಾಡೋದನ್ನ ಮನೆಯಲ್ಲಿ ಮಾಡ್ಲಿ ಬಿಡಿ. ಒಂದ್ ದಿವಸ ಏನು ಪ್ರೊಡಕ್ಟಿವಿಟಿ ಹಾಳಾಗೋಗಲ್ಲ, ದೇಶ ಮುಳುಗೋಗಲ್ಲ. ಒಂದ್ ದಿವಸ ಅವರು ರೆಸ್ಟ್ ತಗೊಂಡ್ರೆ ಯಾವ ದೇಶನೂ ಮುಳುಗಲ್ಲ. ಅಂಡ್ ಮೋರ್ ದೆನ್ ದಟ್ ಇಟ್ ಇಸ್ ಹೆಲ್ತ್ ಇಸ್ ಇಂಪಾರ್ಟೆಂಟ್ ದೆನ್ ಎವ್ರಿಥಿಂಗ್. ಫೈನಲಿ ಯು ಅಗ್ರಿ, ನೀವು ಮೆನ್ ಅಂಡ್ ವಿಮೆನ್ ಆರ್ ಈಕ್ವಲ್ ಅನ್ನೋದಕ್ಕೆ ನೀವು ಖಂಡಿತ ಈಕ್ವಲ್. ಇದಕ್ಕೂ ಅದಕ್ಕೂ ಸಂಬಂಧನೇ ಇಲ್ಲ. ಇದು ಒಂದು ಟ್ಯಾಬು ಆಗಿದೆ. ನಮ್ಮ ಪೀರಿಯಡ್ಸ್ ಬಗ್ಗೆ ಮಾತಾಡೋದೇ ಒಂದು ಟ್ಯಾಬು ಆಗಿದೆ. ಎಲ್ಲಾರ್ಗೂ ಗೊತ್ತಿರೋ ವಿಷಯ, ಆದ್ರೆ ಬಾಯ್ಬಿಟ್ಟು ನಾವು ಅದನ್ನ ಹೇಳ್ಕೊಳಕ್ ಒಂಥರ ಸಂಕೋಚ. ಯಾಕೆ ಸಂಕೋಚ? ಇಟ್ಸ್ ಅ ಬಯಾಲಜಿಕಲ್ ಫ್ಯಾಕ್ಟರ್. ಇಟ್ಸ್ ಅ ಬಯಾಲಜಿಕಲ್ ಫಿನಾಮಿನಾ. ಐ ಆಮ್ ಫೀಲಿಂಗ್ ಅನ್ಈಸಿ. ಇಷ್ಟು ಹೇಳೋದಕ್ಕೆ ಎಂತಾದ್ರಿ ಸಂಕೋಚ? ಐ ಆಮ್ ಫೀಲಿಂಗ್ ಅನ್ಈಸಿ, ಐ ವಾಂಟ್ ಅ ಡೇಸ್ ಲೀವ್. ಸಿಂಪಲ್. ಪ್ರೊಡಕ್ಟಿವಿಟಿ ಯಾಕೆ ಹೆಣ್ಮಕ್ಳು ಕೊಡದಲ್ಲೇ ಇದ್ರೆ ಹೆಂಗ್ರಿ ತಗೋತಾರೆ ಕಂಪನಿಗಳಲ್ಲಿ ಹೆಣ್ಮಕ್ಳನ್ನ? ಎಲ್ಲಾ ಕಡೆ ಇಂಟರ್ವ್ಯೂಗೆ ಮೇಡಮ್, ಇಂಟರ್ವ್ಯೂ ಎಷ್ಟು ರಿಗರಸ್ ಆಗಿರುತ್ತೆ ಗೊತ್ತಾ? ಆ ಇಂಟರ್ವ್ಯೂ ಕ್ಲಿಯರ್ ಮಾಡ್ಕೊಂಡು ಆ ಹೆಣ್ಮಕ್ಳಿಗೆ ಕೆಲಸ ಸಿಗೋದು. ಇಲ್ಲಿ ಬರೀ ಕಾರ್ಪೊರೇಟ್ ಲೆವೆಲ್ ಮತ್ತೆ HR ಲೆವೆಲ್ ಮಾತ್ರ ಡಿಸ್ಕಷನ್ ಆಗ್ತದೆ. ಅವರೆಲ್ಲ AC ರೂಮಲ್ಲಿ ಕುತ್ಕೊಂಡು ಆರಾಮಾಗಿ ಕೆಲಸ ಮಾಡ್ತಾ ಇರ್ತಾರೆ. ಈ BBMP ಕಸ ಗುಡಿಸ್ತಾರೆ ಮ್ಯಾಮ್, ಅವ್ರಿಗೆ ಯಾರು ಮ್ಯಾಮ್ ರಜಾ ಕೊಡ್ತಾರೆ? ಅವ್ರಿಗೂ ರಜಾ ಬೇಕು. ಆಕ್ಚುಲಿ ಎಷ್ಟು ಕಷ್ಟಪಡ್ತಾರೆ, ರೋಡ್ಗಳು ಕಸ ಗುಡಿಸ್ತಾರೆ. ಗವರ್ಮೆಂಟ್ ಇದನ್ನ ಎಕ್ಸಾಕ್ಟ್ಲಿ ದೇ ಶುಡ್ ಗಿವ್ ಅ ವಿಲ್ ದಟ್ ವಿ ನೀಡ್ ಅ ಲೀವ್ ಅಂತ ಹೇಳಿ. ಬೇಕಂದ್ರೆ ತಗೊಳ್ಳಿ, ಬೇಡ ಅಂದ್ರೆ ಬಿಡ್ಲಿ, ಪರವಾಗಿಲ್ಲ. ಬಟ್ ಆಪ್ಷನಲ್ ಮಾಡಿದಾಗ್ಲೇ ಅಲ್ಲಿ ಪ್ರಾಬ್ಲಮ್ ಆಗೋದು ನನಗೆ ಅನ್ಸೋದು. ಈಗ ಏನ್ ಗೊತ್ತಾ, ಒಂದು ಮೊಬೈಲ್ ಫೋನ್ ಅಂತಾನೆ ಇಟ್ಕೊಳ್ಳೋಣ. ಮೊಬೈಲ್ ಫೋನ್ ಅಲ್ಲಿ ಪಾಸಿಟಿವ್ಸು ಇದೆ, ನೆಗೆಟಿವ್ಸು ಇದೆ. ಪಾಸಿಟಿವ್ಸು ಚೆನ್ನಾಗಿ ಫೋಟೋ ತೆಕ್ಕೋದು, ಅದು ಇದು ಎಲ್ಲ ಮಾಡ್ಬೋದು. ಸೋಷಿಯಲ್ ಮೀಡಿಯಾ, ಸಾಮಾಜಿಕ ಜಾಲತಾಣದಲ್ಲೂ ಅದೇ ಆಗ್ತಾ ಇರೋದು. ಅದ್ರಲ್ಲಿ ಪಾಸಿಟಿವ್ ಇದೆ, ನೆಗೆಟಿವ್ ಯಾರೋ ಮರ್ಡರ್ ಮಾಡಿರೋದು, ಎಲ್ಲೋ ಹಾಕಿದ್ರು, ಏನೋ ಮಾಡಿದ್ರು. ಹಾಗಂತ ಫೇಸ್ಬುಕ್ ನೇ ನಾವು ಬ್ಯಾನ್ ಮಾಡಿಲ್ಲ. ಎಕ್ಸಾಕ್ಟ್ಲಿ. ಸೊ ಆ ಪಾಯಿಂಟ್ ಅಷ್ಟೇನೆ, ಅದು ಆಪ್ಷನಲ್. ಈಗ ನನಗೇನು ಸಮಸ್ಯೆ ಇಲ್ಲ, ನಾನು ಓಡಾಡ್ತೀನಿ. ಬಟ್ ನನಗೆ ಗೊತ್ತು ನನ್ನ ಅಕ್ಕಂಗೆ ಎಷ್ಟು ಸಮಸ್ಯೆ ಇದೆ ಅಂತ ನನಗೆ ಗೊತ್ತು. ಹೊಟ್ಟೆ ಇಟ್ಕೊಂಡು ನರಳಾಡ್ತಾಳೆ, ಅಳ್ತಾಳೆ, ಹೋಗಲ್ಲ, ಆಸ್ಪತ್ರೆಗೆ ಹೋಗ್ತಾಳೆ. ಆ ಥರದ ಸಿಚುವೇಶನ್ ಇಲ್ಲಿರೋರಿಗೆ ಒಂದಿನದ ರಜಾ ಕೊಟ್ಬಿಟ್ರೆ, ಅಂಡ್ ಕೆಲವು ಈಗ ನಾವು ಕಾರ್ಪೊರೇಟ್ ಕಂಪ್ನಿಗಳ ಬಗ್ಗೆ ಸುಮಾರಷ್ಟು ಮಾತಾಡ್ತಿರೋ ಕಾರಣಕ್ಕೆ ಏನು ಅಂತಂದ್ರೆ ನೆಕ್ಸ್ಟ್ ದಿನ ಹೋಗಿ ಎಕ್ಸ್ಟೆಂಡ್ ಮಾಡುವಂತ ಅವಕಾಶಗಳು ಇದೆ. ಹಾಗೇನಾದ್ರೂ ಪ್ರೊಡಕ್ಟಿವಿಟಿ ಬಿದ್ದೇ ಹೋಗ್ಬಿಡುತ್ತೆ, ಕಂಪ್ನಿ ಮುಚ್ಕೊಂಡು ಹೋಗ್ಬಿಡುತ್ತೆ ಅನ್ನೋದಾದ್ರೆ ನೆಕ್ಸ್ಟ್ ದಿನ ನಾವು ಎಕ್ಸ್ಟೆಂಡ್ ಮಾಡ್ತೀವಿ. ಓಕೆ, ಸೊ ಯು ಕ್ಯಾನ್, ಸೊ ಅಲ್ಲಿ ಒಂದು ರಜೆ ತಗೊಂಡ್ರೆ ಒನ್ ಡೇ ಎಕ್ಸ್ಟ್ರಾ ವರ್ಕ್ ಮಾಡಬಹುದು. ಹಾಗೇನಾದ್ರೂ ಸೊ ಆ ತರ ಆಪ್ಷನ್ ಕೊಡಬಹುದು ಅಂತ ಹೇಳ್ತೀರಾ? ದಟ್ ಇಸ್ ಫೈನ್, ದಟ್ ಇಸ್ ಫೈನ್, ದಟ್ ಇಸ್ ಟೋಟಲಿ ಫೈನ್. ರಜೆ ಕೊಡೋದು ಬೇಡ. ಯಾಕಂತ ಹೇಳಿದ್ರೆ 1,000 ಮಹಿಳೆಯಲ್ಲಿ 1,000 ಮಹಿಳೆಗೂ ಹೊಟ್ಟೆನೂ ಬರಲ್ಲ ಮೊದಲ ದಿನ. ಅಲ್ಲ, ಅದನ್ನೇ ಅವ್ರು ಹೇಳಿದ್ರು ಆಪ್ಷನಲ್ ಅಂತ. ಕೆಲವೊಬ್ರು ಜನರಿಗೆ ಬರುತ್ತೆ. ಪ್ರತಿಯೊಂದು ಕಂಪ್ನಿಯಲ್ಲೂ ಈ ತರ 10 ದಿನ ಸಿಕ್ ಲೀವ್ ಇರ್ಲಿ ವರ್ಷಕ್ಕೆ ಅಂತ ಡಿಸೈಡ್ ಮಾಡಿ, ಯಾವಾಗ ಅವರಿಗೆ ಪೇನ್ ಬರುತ್ತೆ ಅವಾಗ ಆ ದಿನ ರಜಾನ ತಗೊಳ್ಳಿ. ಆಲ್ರೆಡಿ ಕೊಡ್ತಿದ್ದಾರೆ. ಇವ್ರ ಮಾತಾಡಲ್ಲ, ಇವ್ರು ಏನ್ ಹೇಳ್ತಿರೋದು ಗೊತ್ತಾ? ಆಲ್ರೆಡಿ 12 ಸಿಕ್ ಲೀವ್ಸ್ ಇದೆ ಆಯ್ತಾ ವರ್ಷದಲ್ಲಿ. ಅದ್ರಲ್ಲೇ ಒಂದ್ ದಿನ. ಒಂದ್ ನಿಮಿಷ, ಇಲ್ಲಿ ಒಂದ್ ಪ್ರಶ್ನೆ ಬರೋದೇನಂದ್ರೆ, ಸಿಕ್ ಲೀವ್ ಈಗ ನಿಜ ಸಿಕ್ ಲೀವ್ ಅಂತ ಕೊಟ್ಟಾಗ ಒಂದು ಜ್ವರವೋ ಇನ್ನೇನೋ ಬಂದ, ಬಿಕಾಸ್ ಮಹಿಳೆಗೆ ಅದ್ರ ಜೊತೆಗೆ ಜ್ವರನೂ ಬರ್ಬೋದು, ಮನುಷ್ಯಳೇ ಅಲ್ವಾ? ಹಾ, ಸೊ ಜ್ವರ ಬಂದಾಗ ಅದನ್ನ ತಗೊಳ್ಳಿ ಅಂತ ಕೊಟ್ಟಿರ್ತಾರೆ. ಸೊ ಇಂಥ ವಿಷಯಕ್ಕೆ ಬೇಕಾಗಬಹುದು ಅಂತ ಅವ್ರದ್ದು ಬಹುಶಃ. ಬಟ್ ಏನ್ ಹೇಳ್ತಿರೋದು ಗೊತ್ತಾ, ಈಗ ಅಲ್ಲಿ ಅದು ಹೊಟ್ಟೆ ನೋವು ಅನ್ನುವಂಥದ್ದು ಹೌದಾ, ಪ್ರತಿ ಮಂತ್ ಬರುವಂತದ್ದು ಒಪ್ಕೊಳ್ತೀರಾ? ಆದ್ರೆ ಜ್ವರ ಅನ್ನುವಂಥದ್ದು ಅಗೇನ್ ಯು ಡೋಂಟ್ ನೋ ಯಾವಾಗ ಬರುತ್ತೆ. ಇಟ್ಸ್ ನಾಟ್ ಇನ್ ಯುವರ್ ಹ್ಯಾಂಡ್. ಪ್ರತಿ ತಿಂಗಳು ಹೊಟ್ಟೆ ನೋವು ಬರುತ್ತೆ. ಸೊ ವಿ ಹ್ಯಾವ್ ಆರ್ ಮೆಡಿಕಲ್ ತುಂಬಾ ಇಂಪ್ರೂವ್ ಆಗಿದೆ. ಮೆಡಿಕಲ್ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಅದರ ಬಗ್ಗೆ ವಿಚಾರಿಸಬಹುದು. ಯಾಕೆ ಬರ್ತಿದೆ ಪ್ರತಿ ತಿಂಗಳು, ಹೌ ವಿ ಕ್ಯಾನ್ ಕಂಟ್ರೋಲ್ ದ್ಯಾಟ್, ಹೌ ವಿ ಕ್ಯಾನ್ ಅವಾಯ್ಡ್ ದ್ಯಾಟ್, ಎಲ್ಲನೂ ನಾವು ತಿಳ್ಕೊಳ್ಬಹುದು ತಾನೆ. ನಾವು ಈ ತಿಂಗಳು ಬಂತು, ನೆಕ್ಸ್ಟ್ ತಿಂಗಳು ಬಂತು, ಅದೇ ತರ ಒಂದು ವರ್ಷ ಯಾಕೆ ಕಾಯ್ಬೇಕು? ಫಸ್ಟ್ 2 ಮಂತ್ಸ್ ಯಾಕೆ ವೇಟ್ ಮಾಡಬಾರ್ದು ಅಂತ. ಮೆನ್ ಅಂಡ್ ವುಮೆನ್ ಕೊಟ್ಟಿರ್ತಾರೆ. ಆದ್ರೆ ಈ ಮೆನ್ಸುರೇಷನ್ ಸೈಕಲ್ ಅನ್ನೋದು ವುಮೆನ್ ಒಬ್ಳಿಗೆ ಇರೋದು. ಆ ಒಂದು ನೋವು, ಆ ಒಂದು ಒದ್ದಾಟ ಏನು ಅಂತ ಒಂದ್ ಹೆಣ್ಣಿಗೆ ಮಾತ್ರ ಗೊತ್ತಾಗತ್ತೆ. ನಾವು ಕೇಳ್ತಿರೋದು ಏನು, 5 ದಿನದ ಆ ಸೈಕಲ್ ಅಲ್ಲಿ 5 ದಿನನೂ ಕೇಳ್ತಿಲ್ವಲ್ಲ, ಒಂದಿನ ಕೊಡಿ, ಅದನ್ನ ರಜದಲ್ಲಿ ಆಪ್ಷನಲ್ ಒಂದು ಆಡ್ ಮಾಡಿ ಅಂತ ಕೇಳ್ತಾ ಇದೀವಿ. ನಮಗೆ ಬೇಕಾಗಿರೋದು 1 ದಿನ ರೆಸ್ಟ್. 5 ದಿನನೂ ನಾವು ರೆಸ್ಟ್ ತಗೊಳ್ಳಲ್ಲ. ಇವಾಗ ಕಂಪನೀಸ್ ಬಗ್ಗೆನೇ ಮಾತಾಡ್ತಿದ್ರು. ಅಲ್ಲಿ ರೆಸ್ಟ್ ರೂಮ್ ಇದೆ, ನಾವು ಅಲ್ಲಿ ಹೋಗಿ ರೆಸ್ಟ್ ಮಾಡ್ತೀವಿ. ಆದ್ರೆ ಮನ್ಸು ನಾವು ಕೆಲಸ ಮಾಡ್ಬೇಕು ಅಂತ ಇರುತ್ತೆ. ನಾವ್ ಅಲ್ಲೇ ರೆಸ್ಟ್ ರೂಮ್ ಅಲ್ಲಿ ನಾವು ರೆಸ್ಟ್ ಮಾಡ್ತಿದ್ರು ಕೂಡ ನಾವು ಕೆಲಸ ಮಾಡ್ಬೇಕು ಅನ್ನೋದು ಮನ್ಸಲ್ಲಿ ಓಡಾಡ್ತಿರುತ್ತೆ. ಆದ್ರೆ ಮನೇಲಿ ರೆಸ್ಟ್ ತಗೊಂಡ್ರೆ ನಾವು ಒಂಚೂರು ಮನ್ಸಿಗೂ ರೆಸ್ಟ್ ಸಿಗುತ್ತೆ, ಬಾಡಿಗೂ ರೆಸ್ಟ್ ಸಿಗುತ್ತೆ. ಎಸ್ ಮೇಡಮ್. ಮೇಡಮ್, ಅವ್ರು ಹೇಳಿದ್ರು ಹೊಟ್ಟೆ ನೋವು ಬರುತ್ತೆ, ಅದಕ್ಕೆ ಡಾಕ್ಟರ್ ಹತ್ರ ತೋರಿಸ್ಕೊಬೋದು ಅಂತ. ಇದು ನಾವು ಸ್ವಾಭಾವಿಕವಾಗಿ ಹೇಳ್ತೀವಿ. ಹೆಣ್ಣು ಮಕ್ಕಳು ಅಥವಾ ಹೆಂಗಸರು ಡೇಟ್ ಆಗೋವಾಗ ಹೊಟ್ಟೆ ನೋವು ಬರುತ್ತೆ.
99% ಎಲ್ಲರಿಗೂ ಬರುತ್ತೆ. ಅದು ದೈಹಿಕ ಸಮಸ್ಯೆ ಒಂದು ಕಡೆ ಇರಲಿ, ನಾವು ಮಾನಸಿಕವಾಗಿಯೇ ತುಂಬ ಹಿಂಸೆಗೆ ಗುರಿ ಆಗ್ತೀವಿ. ಅದೇ ನಾವು ಕಾನ್ಸಂಟ್ರೇಷನ್ ಮಾಡೋಕ್ಕಾಗಲ್ಲ, ಇವತ್ತು ನನಗೆ ಹೊರಗಡೆ ಹೋಗೋಕ್ಕಾಗಲ್ಲ, ಇನ್ನೂ ಒಂದು ಆ ಟೈಮಲ್ಲಿ ನಮಗೆ ಬಹಳಷ್ಟು ನಿದ್ರೆ ಮಾಡಬೇಕು ಅಂತ ಅನ್ಸುತ್ತೆ. ನಿದ್ರೆ ಮಾಡಿ ಎದ್ರೆ ಸ್ವಲ್ಪ ರಿಲ್ಯಾಕ್ಸ್ ಅನ್ಸುತ್ತೆ. ಸೊ ಹಾಗಾಗಿ ನಾನು ಏನು ಹೇಳ್ತಾ ಇದ್ದೀನಂತೆ, ಹೆಣ್ಮಕ್ಳು ಇವಾಗ ಹೇಳಿದ್ರು ಕಾರ್ಪೊರೇಟ್ ಕಂಪನಿ ಅದು ಇದು ಅಂತಲ್ಲ, ನಾವು ಸಮಾನತಾ ಹಕ್ಕುಗಳಿಗೆ ಹೋರಾಟ ಮೇಡಮ್, ಸಮಾನತೆಗೂ ಇದಕ್ಕೂ ಸಂಬಂಧ ಇಲ್ಲ ಅಲ್ವಾ? ಇವಾಗ ಗಂಡಸರು ಇದೆ, ಒಂದ್ ನಿಮಿಷ, ಗಂಡಸರಿಗೂ ಇದಕ್ಕೂ ಸಂಬಂಧ ಇಲ್ಲ ಮೇಡಮ್. ಸಮಾನತೆ ಏನು, ಇದು ಆರೋಗ್ಯ ಸಮಸ್ಯೆ ಹೇಳೋದಿಷ್ಟೇ. ಈಗ ಎಷ್ಟೋ ಒಂದ್ ಕಡೆ ಸಮಾನತೆ, ಈಗ ಅವರು ಹೇಳ್ತಾರೆ, ಈಗ ಗಂಡಸರಾದ್ರೂ ಹೇಳ್ತಾರೆ, ಸಮಾನತೆ ಪ್ರಶ್ನೆ ಬಂದಾಗ ದೇ ಆರ್ ಡಿಫ್ರೆಂಟ್ ಫ್ರಮ್ ಅಸ್. ಸಮಾನತೆ ಬಗ್ಗೆ ಮಾತಾಡ್ತಿದ್ದೀವಿ. ಸಮಾನತೆ ದೈಹಿಕವಾಗಿ ಅವ್ರು ನಮಗಿಂತ ಸ್ಟ್ರಾಂಗು ಅದೆಲ್ಲ. ಈಗಿನ ಎಲ್ಲ ಕೆಲಸಗಳು ನಡೀತಾ ಇರೋದು ಬೌದ್ಧಿಕ ಮಟ್ಟದಲ್ಲಿ. ಬೌದ್ಧಿಕವಾಗಿ ನಾವು ಬೇರೆಯವ್ರಿಗೆ ಅಥವಾ ನೀವು ಹೇಳೋ ರೀತಿ ಬೌದ್ಧಿಕ, ಇವರು ಇದ್ರ ಬಗ್ಗೆ ಮಾತಾಡಿದ್ರು, ಕಸ ಗುಡಿಸೋರ ಬಗ್ಗೆ ಅಲ್ಲಿ ಬರೋದು ಪ್ರಶ್ನೆ. ಅದನ್ನೇ ನಾ ಹೇಳ್ತಿರೋದು, ನಾವು ಸಮಾನತೆಗೆ ಅಂತ ಹೋರಾಡೋದಾದ್ರೆ ಅದು ಫಿಸಿಕಲ್ ಸ್ಟ್ರೆಂತ್ ಅಂತ ಆಗೋಗ್ಬಿಡುತ್ತೆ. ಸಮಾನತೆ ಬೌದ್ಧಿಕವಾಗಿ ನಾವೆಲ್ಲ ಸಮಾನತೆ ಎಲ್ಲವನ್ನೂ ನಾನು ಹೇಳ್ತಿರೋದು ಮೇಡಮ್. ಇದೇ ಅಖಾಡದಲ್ಲಿ ಸಮಾನತೆ, ಮಹಿಳೆಯರ ಸಮಾನತೆ ಬಗ್ಗೆ ಕೂಡ ಚರ್ಚೆ ಆಗಿದೆ. ಅವಾಗ ಎಷ್ಟೋ ಮಂದಿ ಮಾತಾಡಿದಾಗ ಇಲ್ಲ ನಾವು ಕಮ್ಮಿ ಇಲ್ಲ, ನಾವು ಆ ದಿನಗಳಲ್ಲೂ ಕೂಡ ನಾವು ಕೆಲಸ ಮಾಡಿದೀವಿ. ನಾವು ಹೇಳ್ತಾ ಇರೋದು ಬೌದ್ಧಿಕವಾಗಿ ಎಲ್ಲರೂ ಈಕ್ವಲ್ ಆಗಿದ್ದಾರೆ. ನಾವಿಲ್ಲಿ ಹೇಳ್ತಾ ಇರೋದು ಆಸ್ ಅ ಹೆಲ್ತ್ ಕನ್ಸರ್ನ್. ಅವರಿಗೆ ಒಂದು ರೆಸ್ಟ್ನ ಅಗತ್ಯ ಇದೆ. ಅದು ಎಸ್ಪೆಷಲಿ ಅವ್ರ ಬಗ್ಗೆ ಅವ್ರಿಗೆ ಗಮನ ಕೊಡೋಕ್ಕಾಗ್ದಲೇ ಇರೋಂಥ ಹೆಣ್ಮಕ್ಳು, ಎಷ್ಟೋ ಸೆಕ್ಟರ್ಗಳಲ್ಲಿ ಫಿಸಿಕಲ್ ಲೇಬರಲ್ಲಿ ಇರೋಂಥ ಹೆಣ್ಮಕ್ಳಿಗೆ, ವರ್ಸ್ಟ್ ಕಂಡೀಷನಲ್ಲಿ ಕೆಲಸ ಮಾಡುವಂಥ ಹೆಣ್ಮಕ್ಳಿಗೆ ರೆಸ್ಟಿನ ಅಗತ್ಯ ಇದೆ. ಅಲ್ಲಿ ವಾಶ್ರೂಮ್ ಸಮೇತ 2-3 ಫ್ಲೋರ್ ಇಳ್ಕೊಂಡು ಹೋಗ್ಬೇಕಾಗತ್ತೆ. ಒಂದು ವಾಶ್ರೂಮ್ಗೆ ಹೋಗ್ಬೇಕು ಅಂದ್ರೆ ಅದು ಒಳಗೆ ಹೋಗೋ ಪರಿಸ್ಥಿತಿನಲ್ಲೂ ಇರೋಲ್ಲ. ನಾವು ಇಮ್ಯಾಜಿನ್ ಮಾಡ್ಕೊಳಕ್ಕಾಗಲ್ಲ ಎಂತ ಕಡೆ ಹೆಣ್ಮಕ್ಳು ಕೆಲಸ ಮಾಡ್ತಾ ಇದಾರೆ ಅಂತ. ವರ್ಷಗಟ್ಲೆಯಿಂದ ಆಗಿಲ್ಲ, ಇವತ್ತು ಎಕ್ಸಾಕ್ಟ್ಲಿ. ಒಂದು ಬ್ರೇಕ್ ತಗೊಂಡ್ ಬಂದ್ಬೇಡ. ಎಸ್ ವೀಕ್ಷಕರೇ, ಕಾರ್ಯಕ್ರಮ ಮುಂದುವರಿಯುತ್ತೆ ಮತ್ತೊಂದು ಬ್ರೇಕ್ ಆದ್ಮೇಲೆ. ಎಸ್ ವೀಕ್ಷಕರೇ, ವಿರಾಮದ ನಂತರ ಅಖಾಡಕ್ಕೆ ಮತ್ತೆ ಸ್ವಾಗತ. ನಾವು ಚರ್ಚೆ ಮಾಡ್ತಾ ಇದ್ವಿ ಋತುಚಕ್ರದ ಆರಂಭದ, ಅಂದ್ರೆ ಆ ಒಂದು ದಿನದಲ್ಲಿ ವರ್ಕಿಂಗ್ ವಿಮೆನ್ಗೆ ರಜಾ ಬೇಕಾ ಬೇಡವಾ ಅಂತ. ಎಸ್, ಸಾಕಷ್ಟು ಅಭಿಪ್ರಾಯಗಳು ಬರ್ತಾ ಇದಾವೆ. ವಿಮೆನ್ ಎಂಪವರ್ಮೆಂಟ್, ಆ ಒಂದು ಮಹಿಳೆಯರ ಸಬಲೀಕರಣದ ಬಗ್ಗೆ ಪ್ರಶ್ನೆ ಬಂದಾಗ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅನ್ನುವಂಥ ಅಭಿಪ್ರಾಯ ಕೂಡ ವ್ಯಕ್ತವಾಗ್ತಾ ಇದೆ. ಎಸ್, ಲೀವ್ ಅಂತ ಹೇಳಿದ್ರೆ ಲೈಕ್ ಒಂದ್ ಮಹಿಳೆಗೆ ಇಡೀ 12 ಮಂತ್ಸ್ ಪೇನ್ ಇರುತ್ತೆ. ಆ ಮಹಿಳೆ ಅದನ್ನೇ ತಗೊಂಡ್ಬಿಟ್ರೆ ಅವಳು ಬೇರೆ ಜ್ವರ ಬಂದ್ರೆ ಏನಾದ್ರು ಬಂದ್ರೆ ಯಾವಾಗ ತಗೊಳ್ತಾಳೆ? ಆ ಮಹಿಳೆ ಇಲ್ಲ ನನಗೆ ಆ ಪ್ರಾಬ್ಲಮ್ ಇದೆ. ನನಗೆ ಇವಾಗ 42 ಇಯರ್ಸ್, ಇವಾಗ ನನಗಿದು ಇದೆ, ನಾನು ತೋರಿಸಿದೀನಿ, ಆದ್ರೆ ಅದು ಹೋಗಿಲ್ಲ. ನನಗೆ 2 ಟ್ಯಾಬ್ಲೆಟ್ಸ್ ಹೇಳ್ತಾರೆ ಡಾಕ್ಟರ್, ಅಷ್ಟೇ ಹೋಗಲ್ಲ. ಒನ್ ಡೇ ಫುಲ್ ಪೇನ್ ಇರುತ್ತೆ, ಒನ್ ಡೇ ಫುಲ್ ಪೇನ್, ವಾಮಿಟಿಂಗ್ ಸೆನ್ಸೇಷನ್ ಇದೇ ಇರುತ್ತೆ. ನನಗೆ ನ್ಯಾಚುರಲ್ ಆಗಿ ಇದೆ ನನಗೇನೆ, ಅದು ಹೋಗೋದಿಲ್ಲ. ಅವಾಗ ನನಗೆ 12 ಮಂತ್ಸ್ ನಾನು ತಗೊಂಡ್ರೆ ಬೇರೆ ಸಿಕ್ ಲೀವ್ ಹೇಗೆ ತಗೊಳಕಾಗುತ್ತೆ? ಜ್ವರ ಬಂದಾಗ ನಾನು ಏನು ತಗೊಳಕಾಗುತ್ತೆ? ಸಿಕ್ ಲೀವ್ ಬೇರೆ, ಇದೆ ಬೇರೆ. ಏನ್ ಹೇಳ್ತೀರಿ? 2 ಪಾಯಿಂಟ್ಸ್ ಮೇಡಮ್ ಹೇಳಿದ್ರು. ಇಟ್ಸ್ ಅ ವೆಲ್ನೆಸ್ ಇಶ್ಯೂ. ನಮಗೆ ಆ ಟೈಮಲ್ಲಿ ಏನಿದೆ ವೆಲ್ನೆಸ್ ಇಶ್ಯೂ ಅಂತ ಅವರೇ ಕ್ಲಿಯರ್ ಆಗಿ ಹೇಳ್ತಿದ್ದಾರೆ. ದೇ ಆರ್ ನಾಟ್ ಎಕ್ಸೆಪ್ಟಿಂಗ್ ಇಟ್ ಇಸ್ ಅ ಬಯಾಲಜಿಕಲ್ ನ್ಯಾಚುರಲ್ ಅಕರೆನ್ಸ್ ಅಂತ ಅವರೇ ಎಕ್ಸೆಪ್ಟ್ ಮಾಡ್ತಿಲ್ಲ. ಬಿಕಾಸ್ ಅವರೇ ಕ್ಲಿಯರ್ ಆಗಿ ಹೇಳಿದ್ರು ಇಟ್ಸ್ ಅ ವೆಲ್ನೆಸ್ ಇಶ್ಯೂ. ಈಗ ನಾನು ಸಿಕ್ಕಾಗಿದ್ದೀನಿ, ನನಗೆ ವೆಲ್ನೆಸ್ ಇಶ್ಯೂ ಇತ್ತು, ಈ ಮಂತ್ ಏನೋ ತಲೆನೋವಿತ್ತು, ಓಕೆ, ನೆಕ್ಸ್ಟ್ ಮಂತು ಕಂಟಿನ್ಯೂ ಆಗ್ತಿದೆ ಅಂದರೆ ಫಸ್ಟ್ ಥಿಂಗ್ ನಾನು ಏನು ಮಾಡಬೇಕು? ಮೇ ಬಿ ನನಗೇನೋ ಪ್ರಾಬ್ಲಮ್ ಇದೆ, ಲೆಟ್ ಮಿ ಗೋ ಅಂಡ್ ಕನ್ಸಲ್ಟ್ ಅ ಡಾಕ್ಟರ್. ಇದು ನಾರ್ಮಲ್ಲಾ? ಈ ಥರ ಆಗೋದು ನಾನು ಹೆಂಗೆ ಅವಾಯ್ಡ್ ಮಾಡ್ಬೋದು? ಇದರಿಂದ ನಾನು ಎವ್ರಿ ಫಸ್ಟ್ ಡೇ ಆರ್ ಸೆಕೆಂಡ್ ಡೇ ನನಗೆ ತುಂಬ ಸ್ಟ್ರೈನ್ ಆಗ್ತಾ ಇದೆ. ಇಸ್ ದೇರ್ ಎನಿ ಅದರ್ ವೇ ಅಂತ ಚೆಕ್ ಮಾಡಬೇಕು. ಎವ್ರಿ ಟೈಮ್ ಹೇಳಲ್ಲ ಮೇಡಮ್. ಎವ್ರಿ ಟೈಮ್ ಹೇಳಲ್ಲ. ಎವ್ರಿ ಟೈಮ್ ಹೇಳಲ್ಲ. ಫಸ್ಟ್ ಥಿಂಗ್, ಒಂದು ಹೆಣ್ಮಗು ಪ್ಯೂಬರ್ಟಿ ಅಟೆಂಡ್ ಮಾಡಿದಾಗ ದ ಫಸ್ಟ್ 3 years ಅವಾಗ ಕಷ್ಟ ಇರುತ್ತೆ, ಯಾಕಂದ್ರೆ ಆ ಸೈಕಲ್ ಕರೆಕ್ಟಾಗಿ ಫಿಟ್ ಆಗಬೇಕು. ದೆನ್ ಅಗೇನ್ PCOD ಆ ಥರ ಬೇರೆ ಪ್ರಾಬ್ಲಮ್ಸ್ ಇದ್ರೆ ಈ ಥರ ಪ್ರಾಬ್ಲಮ್ ಆಗುತ್ತೆ. ಥರ್ಡ್ ಒನ್ ಕರೆಕ್ಟ್, ಅದೇ ಮೆನೋಪಾಸ್ ಸ್ಟೇಜ್ ಅಲ್ಲಿ ಈ ತರ ಪ್ರಾಬ್ಲಮ್ಸ್ ಆಗುತ್ತೆ ಫಾರ್ ಎನಿ ಲೇಡಿ. ದಟ್ ಇಸ್ ವೆನ್ ಈ ಪ್ರಾಬ್ಲಮ್ಸ್ ಎಲ್ಲ ಅಕರ್ ಆಗೋದು. ನಾರ್ಮಲಿ ಇಫ್ ಐ ಮೀನ್ ಮೈ ಹೆಲ್ತ್, ಇಫ್ ಐ ಮೀನ್ ಮೈ ಪ್ರಾಪರ್ ಹೆಲ್ತ್ ಆಗಲ್ಲ. ಒಂದ್ ನಿಮಿಷ. ಶೋನಲ್ಲಿ ಒಬ್ಳು ಬಗ್ಗೆ ನಾವು ಯೋಚನೆ ಮಾಡ್ತಿಲ್ಲ, ಎಲ್ಲಾ ಮಹಿಳೆ ಬಗ್ಗೆ ನಾವು ಮಾತಾಡ್ತಿದ್ದೀವಿ. ಇವಾಗ ಜನರಲ್ ಆಗಿ ಹೇಳ್ಬೇಕಂದ್ರೆ, ಮನೆಯಲ್ಲಿ ನನ್ನ ಅಕ್ಕ ಸ್ಟ್ರಾಂಗ್ ಇದ್ದಾಳೆ, ಅವಳಿಗೆ ಪೇನ್ ಅಂದ್ರೆ ಏನಂತ ಗೊತ್ತಿಲ್ಲ, ತಂಗಿ ನನಗೆ ಸಫರ್ ಆಗ್ತಿದೆ. ಅವಾಗ ಅಕ್ಕ ಏನ್ ಹೇಳ್ತಾಳೆ, ನಾನು ಸ್ಟ್ರಾಂಗ್ ಇದ್ದೀನಿ, ತಂಗಿ ವೀಕ್ ಆಗಿದ್ದಾಳೆ ಅಂತ ಹೇಳಕ್ಕಿಲ್ಲ, ಆಯ್ತಾ? ಮೇನ್ ಸಫರ್ ಆಗ್ತಿರೋದು ಪೇನು ಯಾರು? ನಮ್ಮಲ್ಲಿ ನಮ್ಮ ಅಕ್ಕ ತಂಗಿ ಅಂತ. ಆವಾಗ ನಾವು ಥಿಂಕ್ ಮಾಡೋದೇನು, ನಮ್ಮ ಥರನೇ ಎಲ್ಲರೂ ಪೇನ್ ಸಫರ್ ಆಗ್ತಿದ್ದಾರೆ. ಇದಕ್ಕೇನು ಬೇಕಾಗಿದೆ? ಒಂದು ರಜಾ.
ಒಂದ್ ರಜಾದಿಂದ ಅಂಡ್ ಇಟ್ ಇಸ್ ನಾಟ್ ಓನ್ಲಿ ಅಬೌಟ್ ದ ಪೇನ್ ಆಕ್ಚುಲಿ ಅಲ್ಲ, ಆ ಟೈಮ್ ನಲ್ಲಿ ಮೂಡ್ ಸ್ವಿಂಗ್ ಇರುತ್ತೆ, ನಾನಾ ತರ ರೀತಿಯಲ್ಲಿದೆ. ಅದನ್ನ ಬಗೆಹರಿಸಬೇಕಂದ್ರೆ ಸಿಕ್ಕಾಪಟ್ಟೆ ಏನಂತಾರೆ ವಾಮಿಟಿಂಗ್ ಸೆನ್ಸೇಷನ್, ಇಟ್ ಮೈಟ್ ಬಿ ಮೋರ್ ಆಕ್ಯುಪೈಡ್ ಅಂತ. ನಾವು ಮನೆಯಲ್ಲಿ ಇದ್ರೆ ಆಕ್ಯುಪೈಡ್ ಅಲ್ಲ ಅಂತ ನಾನು ಬರ್ತಾ ಡಾಕ್ಟರ್ ನೀವ್ ಹೇಳ್ಬೇಕಿದೆ ಮೇಡಮ್. ಡಾಕ್ಟರ್ ಒಂದು ಕ್ವೆಶ್ಚನ್, ಮೂಡ್ ಸ್ವಿಂಗ್ಸ್ ಇದ್ರೆ keep yourself well occupied with the work. ಕಮ್ಮಿ ಆಗುತ್ತೆ ಮೂಡ್ ಸ್ವಿಂಗ್ಸ್. It will come down. Doctor, I have a question for you. Doctor, ಮನೆಗೆ ಹೋದ್ರೆ ಆಕ್ಯುಪೈಡ್ ಇಲ್ಲ. ನಿಮಗಾಗಿ ಒಂದು ಪ್ರಶ್ನೆ, ದಯವಿಟ್ಟು ಡಾಕ್ಟರ್ಗೆ ಒಂದು ಪ್ರಶ್ನೆ ಇದೆ. ಡಾಕ್ಟರ್, ನಾವು ಮನೇಲಿ ಇದ್ರೆ ಆಕ್ಯುಪೈಡ್ ಆಗಿರಲ್ಲ ಅಂತ ನಿಮ್ಗೆ ಅನ್ಸುತ್ತಾ? ಖಂಡಿತ ಇಲ್ಲ. ಹೊರಗಡೆಗಿಂತ 2ರಷ್ಟು ಕೆಲಸ ನಾವು ಮನೇಲಿ ಮಾಡ್ತೀವಿ. ಅದನ್ನೇ ನಾನು ಮನೆಯಲ್ಲಿದ್ದಾಗ ವಿ ಆರ್ ರಿಲ್ಯಾಕ್ಸ್ಡ್. ಬೇಕಾದ್ರೆ ಮಾಡ್ತೀವಿ ಇಲ್ಲಾಂದ್ರೆ ಇಲ್ಲ, ಬೇಕಾದ್ರೆ ಮಾಡ್ತೀವಿ ಇಲ್ಲಾಂದ್ರೆ ಇಲ್ಲ. ಮನೆಯಲ್ಲಿ ನಮಗೆ ನಮ್ಮ ಫೆಸಿಲಿಟೀಸ್ ಕರೆಕ್ಟ್ ಆಗಿದೆ. ಯಾವುದೋ ಕೆಲ್ಸಕ್ಕೆ ಹೋಗಿದ ಕಡೆ ನಮಗಲ್ಲಿ ಬಾತ್ರೂಮೋ ಇನ್ನೊಂದೋ ಮತ್ತೊಂದೋ ಸಿಗುತ್ತೋ ಇಲ್ವೋ ಅನ್ನುವಂಥ ಅನುಮಾನ ಇರೋರಿಗೆ ಆ ರಜದ ಅಗತ್ಯ ಇದೆ ಅಂತ ಮಾತಾಡ್ತಾ ಇದ್ದಾರೆ. ಡಾಕ್ಟರ್ಗೆ ಇಷ್ಟು ದಿವಸ ಮೇಡಮ್, ನೀವು ಇಷ್ಟು ಸರ್ವಿಸ್ನಲ್ಲಿ ಮೆನ್ಸ್ಟ್ರುಯೇಷನ್ ಸ್ಟಾರ್ಟ್ ಆದಾಗಿಂದ ಈಗ ಹೊಟ್ಟೆ ನೋವು ಅಂತ ಬಂದು ಈ ಥರ ಸಿವಿಯರ್ ಪೇನ್ ಇರೋರಿಗೆ ಎಷ್ಟು ಜನ ಕ್ಯೂರ್ ಆಗಿದೆ? ಒಂದು 10 ಮೆಂಬರ್ಸ್ ತಗೊಳ್ಳಿ ಅಪ್ರಾಕ್ಸಿಮೇಟ್. ಮೆಜಾರಿಟಿ ಅಟ್ ಲೀಸ್ಟ್ 80% ರಿಯಲಿ ಕ್ಯೂರ್ ಇದೆ ಮೇಡಮ್. 5 ಬೆರಳು ಒಂದೇ ತರ ಇರೋದಿಲ್ಲ. ಅಲ್ಲ ಮೇಡಮ್, ಒಂದು ನಿಮಿಷ ಲೆಟ್ ಮಿ ಕಂಪ್ಲೀಟ್ ಮೈ ಸೆಂಟೆನ್ಸ್. ಮಾತಾಡ್ಬಿಡ್ಲಿ ಒಂದ್ ನಿಮಿಷ ಡಾಕ್ಟರ್ ಮಾತಾಡ್ಬಿಡಿ, ಆಮೇಲೆ ನೀವು ಮಾತಾಡಿ. ನಾನು ಮಾತಾಡಿ ಮುಗಿಸ್ಬಿಡ್ತೀನಿ ನೋಡಿ. ಈಗ ಅವ್ರುಗಳೆಲ್ಲ ಪಾಯಿಂಟ್ ಔಟ್ ಮಾಡಿದ್ದು ಫಸ್ಟ್ ವರ್ಕರ್ ಯಾರ ಬಗ್ಗೆ, DBMP ವರ್ಕರ್ಸ್ ಅಂತ ಹೇಳಿದ್ರು. ಕಸ ಗುಡಿಸೋರು, ಅವ್ರಗಳಿಗೆ ಪೇನ್ ಇರುತ್ತೆ, ಅವ್ರಿಗೆ ರೆಸ್ಟ್ ರೂಮ್ ಇರಲ್ಲ, ಅವ್ರಿಗೆ ಸ್ಯಾನಿಟೈಸಿಂಗ್ ಪ್ರಾಬ್ಲಮ್ಸ್ ಇದೆ ಅಂತ. ಕರೆಕ್ಟ್. ಅವರಿಗೆ ರಜಾ ಕೊಟ್ಟು ಥಿಂಕ್ yourself in her shoes. If you think ಅವ್ರಿಗೆ ರಜಾ ಕೊಟ್ರೆ ಮನೆಗೆ ಹೋಗೋರು ಏನ್ ಮಾಡ್ತಾರೆ, ಮನೇಲೆಲ್ಲ ಕ್ಲೀನ್ ಮಾಡ್ತಾರೆ. ಸೊ ಇಸ್ ದಾಟ್ ಅ ರೆಸ್ಟ್? ಅದು ರೆಸ್ಟ್ ಏನಾದ್ರೂ ಮಾಡ್ಲಿಲ್ಲ. ಮೆನ್ಸ್ಟ್ರುಯಲ್ ಲೀವ್ ಕೊಟ್ಟಿರೋದು ಟು ಟೇಕ್ ರೆಸ್ಟ್. ಒಂದ್ ನಿಮಿಷ ಅಂದ್ರೆ ಅವರದ್ರಲ್ಲೂ ಪಾಯಿಂಟ್ ಇದೆ. ಅಗೇನ್ ಯು ಕಾಂಟ್ ಜನರಲೈಸ್. ತಗೊಳ್ತಾರೆ ಅಂತ ಹೇಳಕ್ ಬರಲ್ಲ. let me complete my sentence. I was silent for a long time. So ಮನೆಗೆ ಹೋದ್ರೆ ಅವ್ರು ಆಬ್ವಿಯಸ್ಲಿ ಅವ್ರನ್ನ ನೋಡಿದ್ರೆ ಅವ್ರು ಇನ್ನ ಬೇರೆ ಏನೇನು ಕೆಲಸ ಮಿಟ್ಕೊಂಡಿದೆ, ಓಕೆ ಇವತ್ತು ರಜಾ ಸಿಕ್ಕಿದೆ, ಲೆಟ್ ಮೀ ಫಿನಿಶ್ ಎವ್ರಿಥಿಂಗ್ ಅಂತ ಕುತ್ಕೊಂಡು ಆ ಕೆಲಸ ಮಾಡ್ತಾರೆ. ಸೊ ದಿಸ್ ಮೆನ್ಸ್ಟ್ರುಯಲ್ ಲೀವ್ ಕೊಟ್ಟಿದ್ದು ಏನಕ್ಕೆ? to give them bodily rest, to give them physical rest and mental rest. Did that work? Actually, as a homemaker, they are at a higher stress than working. Working ali idnan kelsa. Yes. ಲೇಡೀಸ್ ಎಷ್ಟು ಸ್ಟ್ರಾಂಗ್ ಅಂತ ಇವಾಗ ನೀವು ನಿಮ್ಮ ಬಾಯಲ್ಲೇ ಬಂದಂಗಾಯ್ತು. ಇಷ್ಟು ನೀವು ತಗೊಂಡ್ರು ಮನೇಲಿ ಕೂಡ ಅವಳು ಮಾಡಕ್ಕೆ ವರ್ಕ್ ಮಾಡೋದು. ಅಲ್ಲ ಮೇಡಮ್, ಅದೇ ಹೇಳಿದ್ದು. ಅಲ್ಲ ಅದಕ್ಕೆ ಅವರು ಲೇಡೀಸ್ ಸ್ಟ್ರಾಂಗ್ ಅಲ್ಲ ಅಂತ ಅವ್ರು ಹೇಳ್ತಾ ಇಲ್ಲ. ಲೇಡೀಸ್ ಸ್ಟ್ರಾಂಗ್ ಬೇಡ ಅಂತ ಹೇಳ್ತಾರೆ. ಮೇಡಮ್ ಹೇಳಿದ್ರು ಕಸ ಗುಡ್ಸೋರ್ಗೆ ರಜೆ ಕೊಟ್ರೆ ಮನೆ ಕ್ಲೀನ್ ಮಾಡ್ತಾರ ಅಂತ. ನಾವು ರಜೆ ಕೇಳ್ತಾ ಇರೋದು ಏನು ಗೊತ್ತಾ? ರೆಸ್ಟ್ ತಗೊಳಕೋಸ್ಕರ. ಅದು ಒಂದು ಕಾರಣ. ಮತ್ತೆ ಅಲ್ಲಿ ಏನಕ್ಕೆ ನಾವು ರಜಾ ಕೇಳ್ತಾ ಇದೀವಿ, ನೀವು ವಾಕ್ ಮಾಡ್ಬೋದು ಅಂತ ಹೇಳ್ತೀರಾ. ಅಲ್ಲಿ ಮೇನ್ ಕಸ ಗುಡಿಸ್ತಾರಲ್ಲ, ಅವ್ರಿಗೆ ಟಾಯ್ಲೆಟ್ ಫೆಸಿಲಿಟಿ ಇರೋದಿಲ್ಲ. ಅದನ್ನೇ ಹೇಳ್ತಾ ಇರೋದು. ಸೊ ಮನೆಯಲ್ಲಿ ಏನ್ ಗೊತ್ತಾ, ನೀವು ಟಾಯ್ಲೆಟ್ ಫೆಸಿಲಿಟಿ ಇಲ್ಲ ಅಂತ ಹೇಳಿದ್ರಲ್ಲ, ಎಲ್ಲಿ ಮಾಡೋಣ? ಫೆಸಿಲಿಟಿ ಇರಬಾರ್ದು ಅದು ಹೇಳ್ತಾ ಇಲ್ಲ. ಅದನ್ನೆಲ್ಲ ಇಂಪ್ರೂವ್ ಮಾಡಿ. ಅದನ್ನ ಇಂಪ್ರೂವ್ ಮಾಡೋದು ಯಾರು? ಅದಕ್ಕೆ ನಾವು ಇನ್ನೂ ಒಂದು ಇಷ್ಟೆಲ್ಲ ಎಫರ್ಟ್ ಮೆನ್ಸ್ಟ್ರುಯಲ್ ಲೀವ್ ಬಗ್ಗೆ ಹಾಕೋದನ್ನ, ಅದೇ ಎಫರ್ಟ್ ನ ಪ್ಲಾನ್ ಆನ್ ಪ್ರಾಪರ್ ಬಾತ್ರೂಮ್ ಫೆಸಿಲಿಟೀಸ್. ಎಲ್ಲೆಲ್ಲಿ ಆಫೀಸಸ್ ಇದೆ, ಎಲ್ಲ ಪ್ರಾಬ್ಲಮ್ ಬರ್ತಿದೆ, ಅವ್ರಿಗೆ ಕೀಪ್ ಅ ರೂಮ್ ಆರ್ ಕೀಪ್ ಅ ಕಿಟ್ where they have sanitary pads, where they have painkillers, appropriate painkiller ಯಾವುದು, consult some doctor, keep it aside. ಓಕೆ, ನಿಮಗೆ ಅನ್ನೋಯಿಂಗ್ಲಿ ಸಡನ್ ಆಗಿ ಒನ್ ಡೇ ಒಬ್ರು ವರ್ಕ್ ಮಾಡ್ತಿರ್ತಾರೆ, ಮಧ್ಯಾಹ್ನ ಶುರು ಆಯಿತು ಪೀರಿಯಡ್ಸ್, ಅವ್ರ ಹತ್ರ ಏನೂ ಇರಲ್ಲ. ದೇ ವಿಲ್ ಸ್ಟಾರ್ಟ್ ಪ್ಯಾನಿಕಿಂಗ್, ಯಾರನ್ನು ಕೇಳೋದು, ಏನು ಕೇಳೋದು ಅಂತ. ದೇ ವಿಲ್ ಬಿ ವರಿಡ್ ಅಬೌಟ್ ಇಟ್. ರಾದರ್ ದೇ ಕ್ಯಾನ್ ಜಸ್ಟ್ ಗೋ ವಾಕ್ ಇನ್, ಟೇಕ್ ದಟ್, ಗೆಟ್ ಕಂಫರ್ಟಬಲ್, ಟೇಕ್ ದ ಪೇನ್ ಕಿಲ್ಲರ್ಸ್. ಶುರುವಾಗಿರೋದ್ರಿಂದ, ಈ ತರದ ಒಂದು ಡಿಸ್ಕಷನ್ ಶುರುವಾಗಿರೋದ್ರಿಂದ ಆ ಅವೇರ್ನೆಸ್ ಜಾಸ್ತಿ ಆಗುತ್ತೆ. ನಾವು ಫೆಸಿಲಿಟೀಸ್ ಕೊಡಬೇಕು ಅನ್ನೋದು. ರಜಾ ತಗೊಳ್ಳೋದನ್ನ ಅವಾಯ್ಡ್ ಮಾಡಿಸ್ಬೇಕು ಅಂದ್ರೆ ನಾವು ಇಲ್ಲೇ ಕರೆಕ್ಟ್ ಆಗಿರೋ ಫೆಸಿಲಿಟಿ ಕೊಡಬೇಕು ಅನ್ನೋದು ಕಂಪನಿಗಳ ಮನಸ್ಸಲ್ಲಿ ಬರುತ್ತೆ, ಅಥವಾ ಕೆಲಸದ ಆರ್ಗನೈಸೇಷನ್ ಮನಸ್ಸಿನಲ್ಲಿ ಬರುತ್ತೆ. ಇಟ್ ಟ್ರಿಗರ್ಸ್ ದಟ್ ನೀಡ್ ಟು ಗಿವ್ ದೋಸ್ ಫೆಸಿಲಿಟೀಸ್. ಈ ಡಿಸ್ಕಷನ್ ಇಂದ ರಜಾ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಫೆಸಿಲಿಟೀಸ್ ಸಿಕ್ಕಿದ್ರೆ ಸಾಕು ಹೆಣ್ಮಕ್ಳು. ಇದು ಒಂದು ಕಾರ್ಲ್ ಮಾರ್ಕ್ಸ್ ಒಂದು ಹೇಳ್ತಾರೆ, ಕ್ಯಾಪಿಟಲ್ ಈಸ್ ಅಕ್ಯುಮುಲೇಟೆಡ್ ಲೇಬರ್ ಅಂತ. ಅಂದ್ರೆ ಈ ಸಂಪೂರ್ಣ ಈ ದುಡಿಮೆ ಇದೆಯಲ್ಲ ಕಾರ್ಮಿಕರದು, ಅದೆಲ್ಲ ಸಂಗ್ರಹ ಮಾಡಿದ್ದೆ ಇವನ ಬಂಡವಾಳ ಅಂತ. ಇವನೇನು ಬಂಡವಾಳ ಹಾಕ್ತಾ ಇದ್ದಾನಲ್ಲ, ಅದೆಲ್ಲ ಇವ್ರ ಶ್ರಮನೇ ಅಂತ. ಹಾಗಾಗಿ ಇವ್ರ ಶ್ರಮ ಹಾಕಿರೋದ್ರಿಂದನೇ ಅವನಿವತ್ತು ಮಾಲೀಕ ಆಗಿರೋದು.
ಅದಕ್ಕೋಸ್ಕರ ಒಂದು ದಿನ ಇವರು ಈ ಮೆನ್ಸ್ಟ್ರುಯಲ್ ಲೀವ್ ಕೊಟ್ಬಿಟ್ರೆ ಅವ್ನು ಏನು ಆಗೋಗೋದಿಲ್ಲ, ಅವ್ನ ಲಾಭ ಏನು ಕಡಿಮೆ ಆಗೋಗೋದಿಲ್ಲ. ಏನ್ ಗೊತ್ತಾ, ಹಾಗಾಗಿ ಲಾಭ ಅವ್ನು ಕೊಡ್ಲೇಬೇಕು. ಓಕೆ, ಬಟ್ ಈ ಒಂದು ಪ್ರಶ್ನೆಗೆ ಅಗೇನ್ ನಾನು ಬರೋದು ಅಲ್ಲಿಗೆ, ಗಂಡ ಐಕ್ಲೆ ಏನ್ ಪಾಪ ಮಾಡಿದ್ರು ಅಂತ ಅವ್ರಿಗೆ ನನ್ನ ಪ್ರಶ್ನೆ ಒಂದ್ ನಿಮಿಷ ಮೇಡಮ್, ನನ್ನ ಪ್ರಶ್ನೆಗೆ ನೀವು ಅವಕಾಶ ಕೊಡ್ತಾ ಇಲ್ಲ. ನೀವು ಮಧ್ಯಾಹ್ನ ಅಂತ ಕಿರಿಸ್ಬಿಟ್ರೆ ಆಗಲ್ಲ. ಒಂದ್ ನಿಮಿಷ ಮೇಡಮ್, ನನ್ನ ಪ್ರಶ್ನೆ ಮುಗ್ದಿಲ್ಲ ಮೇಡಮ್. ಹೇಳಿ, ನನ್ನ ಪ್ರಶ್ನೆ ಮುಗ್ದಿಲ್ಲ. ಹೇಳಿ. ನಾನ್ ಕೇಳ್ತಿರೋದು ಎಸ್ ಐ ಡೂ ಅಗ್ರಿ, ಅವ್ರಿಗೆ ಆ ಪ್ರಾಬ್ಲಮ್ ಇಲ್ಲ, ಒಪ್ಕೊಳ್ಳೋಣ. ಆದ್ರೆ ನಾನ್ ಹೇಳ್ತಿರೋದು ಅವ್ರಿಗೆ ಹಾಗಾದ್ರೆ ಬೇರೆ ಏನು ಪ್ರಾಬ್ಲಮ್ ಇರಲ್ವಾ? ಈಗ ನಾನು ಎಕ್ಸಾಂಪಲ್ ನಾನು ಹೇಳಿದೆ, ಮೈಗ್ರೇನ್ ಇರ್ಬೋದು ಅಥವಾ ಇನ್ಯಾವುದೋ ಒಂದು ಪ್ರಾಬ್ಲಮ್ ಇರ್ಬೋದು ಇದೆಯಲ್ಲ ಮೇಡಮ್ ಅವ್ರಿಗೆ. ಅದ್ರ ಜೊತೆಗೆ ಅವ್ರ ಮೈಗ್ರೇನ್ ಕಂಟಿನ್ಯೂಸ್ ಇರುತ್ತೆ. ಅಲ್ಲಲ್ಲ, ಅವ್ರಿಗೆ ಎಲ್ಲರಿಗೂ ಎಲ್ಲ ಗಂಡಸ್ಗೂ ಮೈಗ್ರೇನ್ ಬರಲ್ಲ, ಎಲ್ಲ ಗಂಡಸ್ಗೂ ಮೈಗ್ರೇನ್ ಬರಲ್ಲ, ಎಲ್ಲರಿಗೂ ಬರಲ್ಲ. ಹೌದಾ? ಹಾಗೆ ಲೇಡೀಸ್ ಎಲ್ಲರಿಗೂ ಅವ್ರಿಗೆ ಬಂದ್ರೆ ಅವ್ರು ತಗೊಳ್ಳಿ ಒಂದ್ ರಜೆ. ಎಲ್ಲ ಗಂಡಸ್ಗೂ ಬರಲ್ಲ, ಎಲ್ಲ ಗಂಡಸ್ರಿಗೂ ನೋವು ಇರಲ್ಲ. ಅಲ್ಲಲ್ಲ, ಇಲ್ಲಿ ಮೈಗ್ರೇನ್ ಬಂದವ್ರಿಗೆ ಅವರು ಒಂದು ರಜೆ ತಗೋಬಹುದು. ಲಾಯರ್ ಮೇಡಮ್ ಹೇಳಿದ್ರು, ನಾನು ಕಮಿಟ್ ಆಗ್ಬಿಟ್ಟಿದ್ರೆ ನನ್ನ ಕ್ಲೈಂಟ್ಗೆ ನನಗೇನೇ ಪ್ರಾಬ್ಲಮ್ ಇದ್ರು ನಾನು ಹೋಗ್ತೀನಿ ಅಂತ ಅಲ್ವಾ. ಸೊ ನನ್ನ ಬಿಸ್ನೆಸ್ ಆಗಿದ್ರೆ ನನಗೆ ಪೀರಿಯಡ್ಸ್ ಆಗಿದ್ರು ಪರವಾಗಿಲ್ಲ, ಏನಾದ್ರು ಪರವಾಗಿಲ್ಲ, ನನ್ನ ಬಿಸ್ನೆಸ್ ಹೋಗ್ಬಾರ್ದು. ಆಸ್ ಅನ್ ಇಂಡಿವಿಜುವಲ್ ವುಮೆನ್ ನಾನು ಕೆಲಸ ಮಾಡ್ತೀನಿ. ಫಾರ್ ಎಕ್ಸಾಂಪಲ್, ನಿಮ್ಮ ಎಕ್ಸಾಂಪಲ್ ತಗೊಂಡೆ ನಾನು. ಲೆಟ್ಸ್ ಸೇ ನಾನೊಂದು ಸಣ್ಣ ಈವೆಂಟ್ಸ್ ಮಾಡ್ತೀನಿ, ಸಣ್ಣ ಈವೆಂಟ್ಸ್. ಆ ಟೈಮಲ್ಲಿ ನನಗೆ ಪೀರಿಯಡ್ಸ್ ಇದ್ರು ಸರಿ, ನಾನು ಅದೆಲ್ಲ ನೋಡಲ್ಲ, ಹೋಗಿ ಕೆಲಸ ಮಾಡ್ತೀನಿ. ಇದೇ ನಾನು ಆಫೀಸ್ ಅಂದ್ರೆ ಅವ್ರು ಕ್ಯಾಪಿಟಲ್ ಮಾಡ್ಕೋತಾರೆ, ನಾನು ರಜಾ. ಒಂದ್ ನಿಮಿಷ ಈಗ ನಿಮ್ ಕಡೆದು ಮುಗೀತು, ನಾನೀಗ ಲಾಸ್ಟ್ ಆಲ್ಮೋಸ್ಟ್ ಮುಗಿತಾ ಬಂತು. ಎಸ್, ಶಾರ್ಟ್ ಅಂಡ್ ಸ್ವೀಟ್ ಆಗಿ ನಿಮ್ಮ ಒಪಿನಿಯನ್ ಒಬ್ಬೊಬ್ಬರಾಗಿ ನೀವು ಹೇಳಿ. ಅಲ್ಲ, ನಾನು ಕ್ಯಾಪಿಟಲಿಸ್ಟ್ ಅವ್ರ ಬಿಸ್ನೆಸ್ ಸಲುವಾಗಿ ಹೋಗ್ತಾರೆ ಅಂತಲ್ಲ, ನನ್ನ ಕೇಸ್ ಇದ್ದಾಗ ನಾನು ಹೋಗ್ದೇನೆ ಇರ್ಬೋದು. ಬಟ್ ನಾವು ಏನಂದ್ರೆ ನಮ್ಗೆ ಸೆಲ್ಫ್ ಅಪ್ಲೈಡ್ ಅಂತಾರೆ, ನಾನು ಹೋಗ್ದೇನೆ ಇರ್ಬೋದು, ಹೋಗ್ಬೋದು. ಆಪ್ಷನಲ್ ನನಗೆ, ಅದು ನನ್ನ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಎಂಪ್ಲಾಯೀಸ್ ಹಂಗೇನೆ, ನೀವು ಕಂಪಲ್ಸರಿ ನಮ್ಗೆ ರಜೆ ನಾನು ಅವೇಲ್ ಮಾಡ್ತೀನಿ ಅಂತಲ್ಲ, ಇಟ್ ಡಿಪೆಂಡ್ಸ್ ಆನ್ ದ ಪರ್ಸನ್ ಹೂ ಅವೇಲ್ಸ್ ಇಟ್. ಹೌದು. ಅಲ್ಲ, ಇದು ರಜೆ ಬೇಕೇ ಬೇಕು ನಾವು ಕೇಳಿದ್ರೆ, ಬಟ್ ಇಟ್ ಈಸ್ ಆಪ್ಷನಲ್. ಅವ್ರು ಪೇನ್ ಇಲ್ಲದೆ ಇದ್ರೆ ಹೋಗ್ದಾನೆ ಇರ್ಬೋದು, ಹೋಗ್ಬೋದು. ಈಗ ಹೆಣ್ಮಕ್ಳಿಗೆ ಇದೇ ಇಲ್ಲದೆ ಇದ್ರೆ, ಈ ಹೆಣ್ಮಕ್ಳಿಗೆ ಇದೇ ಇಲ್ಲದೆ ಇದ್ರೆ, ಮೆನ್ಸ್ಟ್ರುಯಲ್ ಪೀರಿಯಡ್ಸ್ ಇಲ್ಲದೆ ಇದ್ರೆ ಮಕ್ಕಳಾಗ್ತಾ ಇತ್ತಾ? ಇಲ್ಲ. ಈಗ ಅದು ಲಾಭ ಇದು, ಪ್ರಪಂಚಕ್ಕೆ ಹೆಣ್ಮಕ್ಳು ಕೊಡ್ತಾ ಇರೋ ವರ ಇದು. ಅದಕ್ಕೆ ಇದನ್ನೆಲ್ಲ ಸ್ಮಾಲ್, ಇದು ಒಂದು 100% ಒಂದು 1% ಮಾತ್ರ ಅವ್ರು ನಮಗೆ ಫೇವರ್ ಮಾಡ್ತಾ ಇರೋದು. ನಾವು ಫೇವರ್ ಅಂತಾನು ಹೇಳ್ತಾ ಇಲ್ಲ. ಈಗ ಕಾರ್ಪೊರೇಟ್ ಆಫೀಸಲ್ಲಿ ಎಲ್ಲಾನು ಅವರು ಗಂಡಸರಿಗಿಂತ ಲೇಡೀಸ್ ನ ಪ್ರಿಫರ್ ಮಾಡ್ತಾ ಇದ್ದಾರೆ. ಯಾಕೆ ಅಂದ್ರೆ ಲೇಡೀಸ್ ಆರ್ ಮೋರ್ ಎಫಿಷಿಯಂಟ್ ದೆನ್ ಮೆನ್. ಹೌದು, ಅದಕ್ಕೆ ಕಾರ್ಪೊರೇಟ್ ಆಫೀಸ್ ಯಾವತ್ತು ಯೋಚನೆ ಮಾಡಲ್ಲ, ಅವ್ರು ಇದು ಬೆನಿಫಿಟ್ಸ್ ಕೊಡಕ್ಕೆ ಯೋಚನೆ ಮಾಡಲ್ಲ, ಕೊಡ್ತಾರೆ. ಇಟ್ ಈಸ್ ಥ್ಯಾಂಕ್ ಯು. ಎಸ್, ರಜೆ ಬೇಕು. ಹಾಗೆ ಹೆಣ್ಮಕ್ಳು ಕೆಲಸ ಭದ್ರತೆ ಕೂಡ ಸರ್ಕಾರ ಮಾಡ್ಬೇಕು. ಸೊ ರಜೆ ಬೇಕು ಅಂತ ಭದ್ರತೆ ಕೂಡ ಸರ್ಕಾರ ಮಾಡ್ಬೇಕು. ಎರಡೂ ಇರ್ಬೇಕು. ಎಸ್, ರಜೆ ಇದೆ ಅಂತ ಹೇಳಿ ಆಮೇಲೆ ಯಾವ್ದೋ ಒಂದು ಕಂಪನಿ ಕಡಿಮೆ ಜನನ ತಗೊಳ್ಳೋದು ಹೆಣ್ಮಕ್ಳನ್ನ ಆಗ್ಬಾರ್ದು, ಅದೇ ಸರ್ಕಾರ ಜವಾಬ್ದಾರಿ ತಗೋಬೇಕು. ಎಸ್ ಮೇಡಮ್. ರಜೆ ಕೊಡೋದು ನೆಸೆಸರಿ ಇಲ್ಲ. ಇಟ್ ಇಸ್ ಸೆಡ್ ಆಪ್ಷನಲ್ ಅಂತ ಹೇಳಿದ್ಮೇಲೆ ಅರ್ಥ ಏನು? ಸಿಕ್ ಲೀವ್ ಇರೋದು 12 days. Another 12 days you are adding, it becomes 24 days, almost nearing a month added on Sundays. So it's a 1 month leave. So we go down by a lot percentage from men. ಸೊ IT ಕಂಪ್ನಿ ಆಗಲಿ ಎಲ್ಲೇ ಆಗಲಿ, ಫಸ್ಟ್ ಕರೆದಾಗ HR ಕೇಳೋದು, ಆರ್ ಯು ಪ್ರೆಗ್ನೆಂಟ್, ಆರ್ ಯು ಪ್ಲಾನಿಂಗ್, ಆರ್ ಯು ಗೆಟಿಂಗ್ ಮ್ಯಾರಿಡ್, ಫಸ್ಟ್ ಕ್ವೆಶ್ಚನ್. ಸೊ ಅಲ್ಲೇ ಎಷ್ಟೊಂದು ಹಿಡಿದಿದ್ದಾರೆ. ಇದೊಂದು ಆ್ಯಡ್ ಆಯಿತು ಅಂದರೆ ದೇ ವಿಲ್ try to start rejecting the application, looking at the negatives in the application because it is female over there. Yes, ಮತ್ತಷ್ಟು ಇದು ಕಡಿಮೆ ಆಗುತ್ತೆ ಅಂತೀರಾ? ಥ್ಯಾಂಕ್ ಯು ಸೋ ಮಚ್. ಎಸ್, ಥ್ಯಾಂಕ್ ಯು ಸೋ ಮಚ್. ನಿಮಗೂ ಕೂಡ ಪ್ರೀತಿಗೆ ಹೋಗೊಟ್ಟು ಹಾಗೂ ಸಮಸ್ಯೆಯ ಬಗ್ಗೆ ಅರಿತು ನೀವು ಮಾತಾಡಿದ್ದೀರಲ್ಲ, ಸ್ಪೆಷಲ್ ಕಂಗ್ರ್ಯಾಚುಲೇಷನ್ ಟು ಯು ಗರ್ಲ್ಸ್. ಥ್ಯಾಂಕ್ ಯು ಸೋ ಮಚ್. ಎಸ್ ವೀಕ್ಷಕರೇ, ಇದಿಷ್ಟು ಇವತ್ತಿನ ಅಖಾಡ ಕಾರ್ಯಕ್ರಮ ಆಗಿತ್ತು. ಎಸ್, ಮೆನ್ಸ್ಟ್ರುಯಲ್ ಲೀವ್ ಪಾಲಿಸಿ ಬೇಕಾ ಬೇಡವಾ ಅನ್ನುವಂಥ ಪ್ರಶ್ನೆ ಇತ್ತು. ಕೆಲವರು ಬೇಕು, ಕೆಲವರು ಬೇಡ. ಎಸ್, ಅಲ್ಟಿಮೇಟ್ಲಿ ನಾನು ಯಾವುದೇ ರೀತಿಯಾದ ಒಂದು ಜಡ್ಜ್ಮೆಂಟ್ಗೆ ನಾನು ಇವತ್ತು ಬರ್ತಾ ಇಲ್ಲ. ಆ ಜಡ್ಜ್ಮೆಂಟ್ ನೀವೇ ಮಾಡಿ ವೀಕ್ಷಕರೇ ಅಂತ ಹೇಳ್ತಾ ಇವತ್ತಿನ ಅಖಾಡ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಸುದ್ದಿ ಟಿವಿ, ನಾವು ಸುಳ್ಳು ಹೇಳಲ್ಲ.